ಫ್ರೆಂಡ್ಸ್, ಪ್ರೋಟಾನ್ ಲರ್ನಿಂಗ್ಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ಎನಿಮಲ್ ಡೈವರ್ಸಿಟಿ ಅಂದರೆ ಏನಂತ ನೋಡೋಣ. ಯಾವ್ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗಾನಿಸಮ್ಸ್ ಇಂಡಿಯಾದಾಗ ಅದಾವು, ಎಸ್ಪೆಷಲಿ ಯಾವ್ಯಾವ ಇಂಪಾರ್ಟೆಂಟ್ ಅದಾವು ಅಥವಾ ನೋಡೋಣ. ಇಲ್ಲಾಂದ್ರೆ ನೋಡ್ಬೇಕಂತಂದ್ರೆ ವಿ ಹ್ಯಾವ್ ಟು ಚೆಕ್ ನಿಯರ್ಲಿ 2 to 3,000 ಎನಿಮಲ್ಸ್ ನೋಡಬೇಕಾಗತ್ತೆ. ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಗೆ 2 to 3,000 ಎನಿಮಲ್ಸು ಅಷ್ಟೊಂದು ಪ್ಲಾಂಟ್ಸ್ ಎಲ್ಲ ಇಂಪಾರ್ಟೆಂಟ್ ಆಗಲ್ಲ. ಸೊ ಅದರ ಸಂಬಂಧ ಮೇನ್ಲಿ ಇಂಪಾರ್ಟೆಂಟ್ ಮ್ಯಾಮಲ್ಸ್ ಯಾವ ಅದಾವು, ಒಂದೊಂದು ಫಿಶಸ್ ನೋಡೋಣ. ಇಫ್ ಇನ್ ಕೇಸ್ ಯಾವುದೇ ಫಿಶ್ ಇಂಪಾರ್ಟೆಂಟ್ ಇತ್ತಂತಂದ್ರೆ ಅದನ್ನಷ್ಟ ನೋಡೋಣ. ಇಲ್ಲಾಂದ್ರೆ ಏನಾಗ್ತೈತಿ, ಎಲ್ಲಾನು ಮಾಡ್ಕೊಂತ ಹೋದ್ರೆ ನಮ್ದು ಎನಿಮಲ್ ಡೈವರ್ಸಿಟಿ ಮುಗಿಯಂಗಿಲ್ಲ. ಸೊ ಕಮಿಂಗ್ ಟು ಫಸ್ಟ್ ಒನ್. ಸೊ ಇದನ್ನು ಹೆಂಗೆ ಆರ್ಗನೈಸ್ ಮಾಡಿದ್ದೀವಿ ಅಂತಂದ್ರೆ ಎಕ್ಸ್ಟಿಂಕ್ಟ್ ಸ್ಪೀಷೀಸ್ ಅಂತ ಮಾಡಿದ್ದೀವಿ, ಕ್ರಿಟಿಕಲಿ ಎಂಡೇಂಜರ್ ಸ್ಪೀಷೀಸ್ ಅಂತ ಮಾಡೀವಿ, ಆಮೇಲೆ ಎಂಡೇಂಜರ್ಡ್ ಸ್ಪೀಷೀಸ್ ವಲ್ನರೇಬಲ್ ಸ್ಪೀಷೀಸ್. ಇದನ್ನೆಲ್ಲ ಬೇರೆ ಬೇರೆ ಕಂಪಾರ್ಟ್ಮೆಂಟ್ದಾಗ ನೋಡೋಣ. ಈ ಫಸ್ಟ್ ಬಂದಾಗ ಎಕ್ಸ್ಟಿಂಕ್ಟ್ ಸ್ಪೀಷೀಸ್. ಈ ಎಕ್ಸ್ಟಿಂಕ್ಟ್ ಸ್ಪೀಷೀಸ್ ಅನ್ನೋದು ಯಾರು ಕೊಡ್ತಾರೆ ಅಂತ ಹೇಳಿದ್ವಿ ನಾವು, IUCN, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ದ ಕನ್ಸರ್ವೇಷನ್ ಆಫ್ ನೇಚರ್ದವರ. ಇವ್ರು ಏನು ಮಾಡಿದ್ರು, ಆರ್ಗಾನಿಸಮ್ನ ಒಂದು ಪರ್ಟಿಕ್ಯುಲರ್ ಬುಕ್ದಾಗ ಕ್ಯಾಟಗರೈಸ್ ಮಾಡಿದ್ರು. ಯಾವ ಬುಕ್ ಅದ, ರೆಡ್ ಡೇಟಾ ಬುಕ್ ಅಂತಿತ್ತು. ಆ ರೆಡ್ ಡೇಟಾ ಬುಕ್ದಾಗ ಎಕ್ಸ್ಟಿಂಕ್ಟ್ ಸ್ಪೀಷೀಸ್, ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಸ್ಪೀಷೀಸ್, ದೆನ್ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್ ಅಂತಿತ್ತು, ವಲ್ನರೇಬಲ್ ಸ್ಪೀಷೀಸ್ ಅಂತಿತ್ತು. ಅದರೊಳಗೆ ನಾವೇನು ನೋಡ್ತಾ ಇದ್ದೀವಿ ಈಗ, ಎಕ್ಸ್ಟಿಂಕ್ಟ್ ಸ್ಪೀಷೀಸ್ ಅಂತಂದ್ರೆ ಈ ಟೈಪ್ ಆಫ್ ಆರ್ಗನಿಸಮ್ಸ್ ನಮ್ಮ ವರ್ಲ್ಡ್ದಾಗ ಅಥವಾ ನಮ್ಮ ಅರ್ತ್ ಮೇಲೆ ಎಲ್ಲೂ ಸಿಗಂಗಿಲ್ಲ. ಸೊ ಮೊದಲು ಸಿಗ್ತಿದ್ದು, ಬಟ್ ಈಗೇನೈತಿ, ಈಗ ಸಿಗಂಗಿಲ್ಲ. ಆ ಟೈಪ್ ಆಫ್ ಸ್ಪೀಷೀಸಿಗೆ ನಾವೇನಂತೀವಿ, ಎಕ್ಸ್ಟಿಂಕ್ಟ್ ಸ್ಪೀಷೀಸ್ ಅಂತೀವಿ. ಇದ್ರೊಳಗೆ ಫಸ್ಟ್ ಸ್ಪೀಷೀಸ್ ಬಂದಾಗ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸ್ಟಿಂಕ್ಟ್ ಸ್ಪೀಷೀಸ್ ದಟ್ ಈಸ್ ಡೋಡೋ. ಈ ಡೋಡೋ ಅನ್ನೋದೇನೈತಿ 1600ದಾಗ ಸಿಗ್ತಿತ್ತು. ಲಾಸ್ಟ್ ಸೀನ್ ಸ್ಪೀಷೀಸ್ ಲಾಸ್ಟ್ ಯಾವಾಗ ಕಂಡು ಬಂದಿತ್ತು ಅಂದ್ರೆ 1600ದಾಗ ಕಂಡು ಬಂದೈತಿ. ಈ ಪರ್ಟಿಕ್ಯುಲರ್ ಸ್ಪೀಷೀಸ್ ಎಲ್ಲಿತ್ತು, ಮೊರಿಷಿಯಸ್ ಐಲ್ಯಾಂಡ್ಸ್ ಏನದಾವಲ್ಲ, ಮೊರಿಷಿಯಸ್ ಐಲ್ಯಾಂಡ್ಸ್ದಲ್ಲೇ ಇರ್ತಿತ್ತು. ಸೊ ದಿಸ್ ಈಸ್ ದ ಫೇಸ್ ಆಫ್ ದ್ಯಾಟ್ ಡೋಡೋ. ವೆನೆವರ್ ಯಾವುದೋ ಒಂದು ಪರ್ಟಿಕ್ಯುಲರ್ ಆರ್ಗಾನಿಸಮ್ ಜೊತೆ ಡೋಡೋದ ಸಿಂಬಾಲ್ ತೋರ್ಸಾಕತ್ತಾರಂತಂದ್ರೆ, ಓಕೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಆರ್ಗಾನಿಸಮ್ದ ಜೊತೆ ಡೋಡೋ ಸಿಂಬಾಲ್ ತೋರ್ಸಾತಾರಂದ್ರೆ ಆ ಪರ್ಟಿಕ್ಯುಲರ್ ಆರ್ಗಾನಿಸಮ್ ಎಕ್ಸ್ಟಿಂಕ್ಟ್ ಆಗಾಕತೈತಿ ಅಂತ ಅರ್ಥ. ದ್ಯಾಟ್ ಮೀನ್ಸ್ ಇಟ್ ಈಸ್ ಅ ಸೈನ್. ಈ ಪರ್ಟಿಕ್ಯುಲರ್ ಆರ್ಗಾನಿಸಮ್ ಏನು ಫೋಟೋ ಐತಲ್ಲ, ಇಟ್ ಈಸ್ ಅ ಸೈನ್ ಆಫ್ ಎಕ್ಸ್ಟಿಂಕ್ಷನ್. ಸೊ ಫಸ್ಟ್ ಆರ್ಗಾನಿಸಮ್ ಎಕ್ಸ್ಟಿಂಕ್ಟ್ ಅಂತ ಡಿಕ್ಲೇರ್ಡ್ ಯಾವ್ದು ಮಾಡ್ಯಾರ, ಡೋಡೋ ಅಂತ ಮಾಡ್ಯಾರ. ಸೊ ಅದರ ಸಂಬಂಧ ಇಟ್ ಈಸ್ ಕನ್ಸಿಡರ್ಡ್ ಆಸ್ ಸೈನ್ ಆಫ್ extinction if the photo of this particular organism is associated to some other organism in the world. So it is a symbol of extinction. Last seen in 1600s Mauritius island ದಾಗ ಅಷ್ಟೇ ಸಿಗ್ತಿತ್ತು. ನಿಮ್ಗೆ ಏನು ನೆನ್ಪಿಟ್ಕೋಬೇಕಂತಂದ್ರೆ, ಡೋಡೋ ಅಂದ್ರೆ ಏನ, ಡೋಡೋ ಒಂದು ಯಾವುದೋ ಬರ್ಡ್ ಸ್ಪೀಶಿ ಇತ್ತು. ಆ ಬರ್ಡ್ ಸ್ಪೀಶಿ ಏನಾಗೈತಿ, ಎಕ್ಸ್ಟಿಂಕ್ಟ್ ಆಗೈತಿ. ಎಲ್ಲಿ ಸಿಕ್ತಿತ್ತು ಅಂತ ಕೇಳೋದು ಚಾನ್ಸಸ್ ಕಮ್ಮಿ ಐತಿ, ಬಿಕಾಸ್ ಇಂಡಿಯಾದಾಗ ಸಿಗ್ತಿರ್ಲಿಲ್ಲ. ಬಟ್ ಒಂದ್ಸತಿ ನೆನ್ಪಿಟ್ಕೊಂಡ್ಬಿಡ್ರಿ, ಮೌರಿಷಿಯಸ್ ಐಲ್ಯಾಂಡ್ದಾಗ ಸಿಗ್ತಿತ್ತು. ಆಮೇಲೆ ಏನೈತದ, ಎಕ್ಸ್ಟಿಂಕ್ಟ್ ಸ್ಪೀಶಿ. ಇಂಡಿಯಾದಾಗ ಒಂದು ಇಂಪಾರ್ಟೆಂಟ್ ಎಕ್ಸ್ಟಿಂಕ್ಟ್ ಸ್ಪೀಷೀಸ್ ಬಂದಾಗ ಪಿಂಕ್ ಹೆಡೆಡ್ ಡಕ್ ಅಂತ ಐತಿ. ಸೊ ನಾರ್ಮಲಿ ಫೋಟೋಗ್ರಾಫ್ಸ್ ಅಂತ ಏನು ಸಿಕ್ಕಿಲ್ಲ, ಯಾವುದೋ ಒಂದು ಪರ್ಟಿಕ್ಯುಲರ್ ಡಕ್ ಸ್ಪೀಸಿ ಸಿಕ್ಕಿತ್ತು, ಅದಕ್ಕೆ ಪಿಂಕ್ ಹೆಡ್ ಏನು ಮಾಡ್ಯಾರ, ಕೋಟ್ ಮಾಡ್ಯಾರ. ಸೊ ಈ ಪಿಂಕ್ ಹೆಡೆಡ್ ಡಕ್ ಏನಿತ್ತು, ಇಂಡಿಯಾದಾಗ ನಾರ್ದರ್ನ್ ಟಾಲ್ ಗ್ರಾಸಸ್, ನಾರ್ದರ್ನ್ ಇಂಡಿಯಾದಾಗ ಇದೇನು ಪ್ಲೇನ್ಸ್ ಅದಾವಲ್ಲ, ನಾರ್ದರ್ನ್ ಇಂಡಿಯನ್ ಪ್ಲೇಸ್, ಗ್ಯಾಂಜೆಟಿಕ್ ಪ್ಲೇನ್ಸ್ ಅನ್ನೋದಾವಲ್ಲ. ಸೊ ಆ ಫ್ಲಡ್ ಪ್ಲೇನ್ಸ್ದಾಗ, ಆ ಪರ್ಟಿಕ್ಯುಲರ್ ಫ್ಲಡ್ ಪ್ಲೇನ್ಸ್ದಾಗ ಒಂದೊಂದು ಆಕ್ಸ್ಬೌಲ್ ಲೇಕ್ಸ್ ಅದು ಇರ್ತಾವು, ಅಥವಾ ಗ್ರಾಸ್ಲ್ಯಾಂಡ್ ಇರ್ತೈತಿ. ಆ ಗ್ರಾಸ್ಲ್ಯಾಂಡ್ದಾಗ ನಮ್ಗೇನು ಸಿಕ್ತಿತ್ತು, ಪಿಂಕ್ ಹೆಡೆಡ್ ಡಕ್ ಸಿಕ್ತಿತ್ತು. ಸೊ ಇದೇನಾಗೈತಿ, 1800sದಾಗ ಇದು ಎಕ್ಸ್ಟಿಂಕ್ಟ್ ಆಗೈತಿ. ಇಂಪಾರ್ಟೆಂಟ್ ಏನಂತಂದ್ರೆ, ಈ ಪಿಂಕ್ ಹೆಡೆಡ್ ಡಕ್ ಎಲ್ಲಿ ಸಿಕ್ತಿತ್ತು, ಇಂಡಿಯಾದಾಗ ಸಿಕ್ತಿತ್ತು ಇಲ್ಲ? ಎಸ್, ಇಂಡಿಯಾದಾಗ ಸಿಕ್ತಿತ್ತು. ಎಸ್ಪೆಷಲಿ ಗ್ಯಾಂಜೆಟಿಕ್ ಪ್ಲೇನ್ಸ್ ಏನೈತಲ್ಲ, ಗ್ಯಾಂಜೆಟಿಕ್ ಪ್ಲೇನ್ಸ್ದಾಗ ಸಿಕ್ತಿತ್ತು. ಈಗೇನಾಗೈತಿ, ಎಕ್ಸ್ಟಿಂಕ್ಟ್ ಆಗೈತಿ. ನೆಕ್ಸ್ಟ್ ಒನ್, ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಕಮಿಂಗ್ ಎಕ್ಸಾಮಿನೇಷನ್ಸ್, ಮೋಸ್ಟ್ ಇಂಪಾರ್ಟೆಂಟ್, ಥ್ಯಾಲಿಸಿನ್. ಈ ಥ್ಯಾಲಿಸಿನ್ ಎದಕ್ಕೆ ಇಂಪಾರ್ಟೆಂಟ್ ಐತಂತಂದ್ರೆ, 2021ದಾಗ ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ ಒಂದು ಯಾವುದೋ ನಾಯಿ ಟೈಪ್ ಫೋಟೋನ ಕ್ಯಾಪ್ಚರ್ ಮಾಡಿದ್ದ ಆಸ್ಟ್ರೇಲಿಯಾದಾಗ. ಸೊ ಅವ ಏನು ಕ್ಲೇಮ್ ಮಾಡಾಕತ್ತಿದ್ದ, ಆ ಫೋಟೋ ಏನೈತಿ ಈ ಥ್ಯಾಲಿಸಿನ್ನದು ಫೋಟೋ ಐತಿ ಅಂತ ಹೇಳಾಕತ್ತಿದ್ದ. ಓಕೆ, ಬಟ್ ಈ ಥ್ಯಾಲಿಸಿನ್ ಏನೈತಲ್ಲ 1900sದಾಗ ಏನಾಗೈತಿ, ಎಕ್ಸ್ಟಿಂಕ್ಟ್ ಆಗೈತಿ. ಬಟ್ ಆ ಫೋಟೋ ಕ್ಲೇಮ್ ಏನು ಮಾಡಾಕತ್ತಿದ್ದ, ಹಿ ಹ್ಯಾಸ್ ಸೈಟೆಡ್ ಅ ಪರ್ಟಿಕ್ಯುಲರ್ ಎನಿಮಲ್ ಕಾಲ್ಡ್ ಆಸ್ ಥ್ಯಾಲಿಸಿನ್. ಈ ಥ್ಯಾಲಿಸಿನ್ 2 ಹೆಸರು ಅದಾವು. ಒನ್ ಥ್ಯಾಲಿಸಿನ್, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ Tasmanian tiger. It is also called as
ತಾಸ್ಮೇನಿಯನ್ ಟೈಗರ್. ಇದೇನಿತ್ತು ಕರೆಂಟ್ ಅಫೇರ್ಸ್ ಆಗಿತ್ತು, ಲಾಸ್ಟ್ 2 ಇಯರ್ಸ್ ಕರೆಂಟ್ ಅಫೇರ್ಸ್ ಆಗಿತ್ತು. ಆಮೇಲೆ ಇದೇನೈತಿ ಮಾರ್ಸುಪಿಯಲ್ ಸ್ಪೀಸಿ ಐತಿ. ಮಾರ್ಸುಪಿಯಲ್ ಸ್ಪೀಸಿ ಅಂತಂದ್ರೆ ನಮ್ಮ ಕಂಕ್ರೂಸ್ ಇರ್ತಾವಲ್ಲ, ಕಂಕ್ರೂಸ್ ಏನು ಮಾಡ್ತಾವೆ ಅದ್ರ ಬೇಬೀಸ್ ಒಂದು ಸ್ಯಾಕ್ದಾಗ ಕ್ಯಾರಿ ಮಾಡ್ಕೋತಾವು. ಸೊ ಆ ಟೈಪ್ ಆಫ್ ಸ್ಪೀಸೀಸ್ ನಾವು ಏನಂತ ಕರಿತೀವಿ, ಮಾರ್ಸುಪಿಯಲ್ ಸ್ಪೀಸಿ ಅಂತ ಕರಿತೀವಿ. ಸೊ ವಾಟ್ ವಾಸ್ ದಿಸ್ ಥ್ಯಾಲಸಿನ್ ಆರ್ ತಾಸ್ಮೇನಿಯನ್ ಟೈಗರ್? ಇಟ್ ವಾಸ್ ಅ ಮಾರ್ಸುಪಿಯಲ್ ಸ್ಪೀಸಿ. ಏನಾಗೈತಿ ಇದ ಎಕ್ಸ್ಟಿಂಕ್ಟ್ ಆಗೈತಿ. ಲಾಸ್ಟ್ 2 ಇಯರ್ಸ್ದಾಗ ಒಬ್ಬ ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಏನು ಮಾಡ್ಯಾನ, ಒಂದು ನಾಯಿ ಪಿಕ್ಚರ್ ತೊಗೊಂಬಂದಾನ. ಆ ನಾಯಿ ಪಿಕ್ಚರ್ದಾಗ ಏನು ಹೆಂಗೆ ಕಾಣಾಗತೈತಿ ಅದ ಥ್ಯಾಲಸಿನ್ ನಮ್ನಿ ಕಾಣತೈತಿ. ಥ್ಯಾಲಸಿನ್ ಅಂತಂದ್ರೆ ಇದು ನಾರ್ಮಲಿ ಮುಂದಿಂದ ನೋಡ್ರ ಡಾಗ್ ನಮ್ನಿ ಕಾಣ್ತೈತಿ, ಹಿಂದಿಂದ ನೋಡ್ರ ಇದಕ್ಕೇನೈತಿ ಸ್ಟ್ರೈಪ್ಸ್ ಕಾಣ್ತಾವೆ. ಜಸ್ಟ್ ಲೈಕ್ ಟೈಗರ್ಗೆ ಹೆಂಗೆ ಸ್ಟ್ರೈಪ್ಸ್ ಅದಾವಲ್ಲ ಆ ಟೈಪ್ ಆಫ್ ಸ್ಟ್ರೈಪ್ಸ್ ಕಾಣ್ತೈತಿ. ಅದ್ರ ಸಂಬಂಧ ನನ್ನ ಕರೆಂಟ್ ಅಫೇರ್ಸ್ ಆಗಿತ್ತು. ಈ 2022ದಾಗ ಮತ್ತು ಕರೆಂಟ್ ಅಫೇರ್ಸ್ದಾಗ ಬಂದಿತ್ತು. ಎದಕ್ಕಂತಂದ್ರೆ ಮಾಡರ್ನ್ ಬಯೋಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಥೈಲಸಿನ್ ಏನು ಮಾಡತ್ತಾರ ಮತ್ತು ಹೊಸದಾಗಿ ಹುಟ್ಸಾಕ್ ಟ್ರೈ ಮಾಡತ್ತಾರ. ಈ ಹೊಸದು ಏನೇನು ಬಯೋಟೆಕ್ನಾಲಜಿ ಅಥವಾ ಟೆಕ್ನಾಲಜಿಕಲ್ ಡೆವಲಪ್ಮೆಂಟ್ಸ್ ಆಗ್ಯಾವಲ್ಲ ಬಯೋಟೆಕ್ನಾಲಜಿದಾಗ, ಆ ಟಿಶ್ಯೂ ಕಲ್ಚರ್ ಅದು ಯೂಸ್ ಮಾಡ್ಕೊಂಡು ಏನು ಮಾಡತ್ತಾರ, ಒಂದು ಥೈಲಸಿನ್ ಟಿಶ್ಯೂ ತೊಗೊಂಡು ಅದನ್ನ ಕಲ್ಚರ್ ಮಾಡಿ ಹೊಸ ಥೈಲಸಿನ್ ಸ್ಪೀಷಸ್ನ ಏನು ಮಾಡತ್ತಾರ, ಕ್ರಿಯೇಟ್ ಮಾಡತ್ತಾರ. ಸೊ ಇಫ್ ಇನ್ ಕೇಸ್ ಅದಾಯ್ತು ಅಂತಂದ್ರೆ ಏನಾಗ್ತೈತಿ, ದ ಫಸ್ಟ್ ಆರ್ಗನಿಸಮ್ ಟು ಬಿಕಮ್ ಲೈವ್ ಅಂದರೆ ಯಾವುದೋ ಒಂದು ಎಕ್ಸ್ಟಿಂಕ್ಟ್ ಇತ್ತು ಅದನ್ನೇನು ಮಾಡ್ಯಾರ ಮತ್ತು ವಾಪಸ್ ಲೈಫಿಗೆ ತೊಗೊಂಬಂದಾರ. ಸಿಮಿಲರ್ಲಿ ಮ್ಯಾಮತ್, ಐಸ್ ಏಜ್ ಮೂವಿ ನೋಡಿದ್ರೆ ಗೊತ್ತಿರ್ಬೋದು, ದೊಡ್ಡ ಸೈಜ್ ಫರ್ ಇದ್ದಿದ್ದು ಆನಿಗಳು ಟೈಪ್ ಇರ್ತಾವಲ್ಲ ಅದಕ್ಕೆ ಮ್ಯಾಮತ್ಸ್ ಅಂತಾರೆ. ಸೊ ಈ ಮ್ಯಾಮತ್ಸ್ ಮತ್ತು ಥೈಲಸಿನ್ ಏನು ಮಾಡತ್ತಾರ ಮತ್ತು ವಾಪಸ್ ಲೈಫಿಗೆ ತೊಗೊಂಬರಕ್ಕೆ ಟ್ರೈ ಮಾಡತ್ತಾರ. ಸೊ ಅದ್ರ ಸಂಬಂಧ 2022ದಾಗೂ ಇದೇನೈತಿ ನ್ಯೂಸ್ದಾಗ ಐತಿ. ಸೊ ದಟ್ ಈಸ್ ಇಂಪಾರ್ಟೆಂಟ್ ವಿತ್ ರೆಸ್ಪೆಕ್ಟ್ ಟು ಥ್ಯಾಲಸಿನ್. ಹೆಂಗೈತಿ ನೋಡ್ರಿ, ನಾಯಿಗತ್ಲೆ ಮುಖ ಐತಿ, ಬಟ್ ಹಿಂದಿನ ನೋಡ್ಕೊಳ್ಳೆ ಟೈಗರ್ ಐತಿ. ಅದ್ರ ಸಂಬಂಧ ಅದಕ್ಕೆ ಏನು ಕರೀತಾರ, ತಾಸ್ಮೇನಿಯನ್ ಟೈಗರ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ ಕ್ವಾಗಾ ಏನೈತಿ, ಕ್ವಾಗಾ ಸೌತ್ ಆಫ್ರಿಕಾದಾಗ, ಅದು ಸೌತ್ ಆಫ್ರಿಕನ್ ಏರಿಯಾಸ್ದಾಗ ಇರ್ತಿತ್ತು. ಇದ್ರೊಳಗೆ ಏನೈತಿ ಸ್ವಲ್ಪ ಅರ್ಧ ಜಿಬ್ರಾ ಟೈಪ್ ಐತಿ, ಅರ್ಧ ಡಾಂಕಿ ಆರ್ ಹಾರ್ಸ್ ನಮ್ನಿ ಐತಿ, ಅಥವಾ ಜನರಲಿ ಮ್ಯೂಲ್ ಟೈಪ್ ಸ್ಪೀಸಿ ಐತಿ. ಸೊ ಇದೇ ಎಲ್ಲಿ ಸಿಗ್ತಿತ್ತು ನಮ್ಗೆ, ಸೌತ್ ಆಫ್ರಿಕಾದಾಗ ಸಿಗ್ತಿತ್ತು. ಈಗೇನೈತಿ ಈಗ ಎಕ್ಸ್ಟಿಂಕ್ಟ್ ಆಗಿ ಹೋಗೈತಿ, ಸದ್ಯಕ್ಕೆ ಸಿಗಂಗಿಲ್ಲ. ಎದಕ್ಕೆ ಎಕ್ಸ್ಟಿಂಕ್ಟ್ ಆಗೈತೆ ಅಂದ್ರೆ ಈ ಪರ್ಟಿಕ್ಯುಲರ್ ಸ್ಪೀಷಸ್ನ ಏನು ಮಾಡಾಕತ್ತಿದ್ರೆ ಹಂಟ್ ಡೌನ್ ಭಾಳ ಮಾಡತ್ತಿದ್ರು. ಸೊ ಯೂನಿಕ್ ಟೈಪ್ ಸ್ಪೀಸಿ ಇತ್ತು. ಸೊ ಅದ್ರ ಸಂಬಂಧ ಹಂಟಿಂಗ್ ಜಾಸ್ತಿ ಆಯ್ತು, ಅದ್ರ ಸಂಬಂಧ ಏನಾಗೈತಿ ಎಕ್ಸ್ಟಿಂಕ್ಟ್ ಆಗೈತಿ. ನೆಕ್ಸ್ಟ್ ಏಷ್ಯಾಟಿಕ್ ಚೀತಾ. ಈ ಏಷ್ಯಾಟಿಕ್ ಚೀತಾ ಇಟ್ ಈಸ್ extinct in India. Asiatic cheetah is extinct in India, but Asiatic cheetah species ಬೇರೆ ಕಂಟ್ರೀಸ್ ಆಗದಾವು, ಎಸ್ಪೆಷಲಿ ಇರಾನ್ದಾಗ ಏಷ್ಯಾಟಿಕ್ ಚೀತಾ ಪ್ರೆಸೆಂಟ್ ಐತಿ. ಎಕ್ಸಾಮ್ದಾಗ ಕೇಳ್ತಾರ, ಎಲ್ ಟೈಪ್ ಆಫ್ ಸ್ಟೇಟ್ಮೆಂಟ್ ಕೇಳೋ ಚಾನ್ಸಸ್ ಅದಾವು. ಏಷ್ಯಾಟಿಕ್ ಚೀತಾ ಆರ್ ಎಕ್ಸ್ಟಿಂಕ್ಟ್ ಇನ್ ಇಂಡಿಯಾ. ಎಸ್, ಏಷ್ಯಾಟಿಕ್ ಚೀತಾ ಆರ್ ಎಕ್ಸ್ಟಿಂಕ್ಟ್ ಇನ್ ಇಂಡಿಯಾ, ದಟ್ ಈಸ್ ರೈಟ್ ಸ್ಟೇಟ್ಮೆಂಟ್. ಇನ್ನೊಂದು ಸ್ಟೇಟ್ಮೆಂಟ್ ಏನು ಕೇಳ್ಬೋದು, ದೇ ಆರ್ ಎಕ್ಸ್ಟಿಂಕ್ಟ್ ಇನ್ ಇಂಡಿಯಾ ಬಟ್ ದೇ ಆರ್ ಅಲೈವ್ ಇನ್ some other places of the world. Yes, they are alive in some places of the world. That is nearly 7,200 Asiatic cheetahs are present in ಇರಾನಿಯನ್ ಕಂಟ್ರಿ. ಅದು ಬಿಟ್ಟು ಸ್ವಲ್ಪ ಇದೇನು ಮಿಡ್ಲ್ ಈಸ್ಟ್ ಕಂಟ್ರೀಸ್ ಏನದಾವು, ಆ ಕಂಟ್ರೀಸ ಸ್ವಲ್ಪ ಚೀತಾಸ್ ಏನು ಮಾಡ್ಯಾರ, ಅಡಾಪ್ಷನ್ ಮಾಡ್ಕೊಂಡಾರ. ಈಗ ಹೆಂಗೆ ನಾವು ಬೆಕ್ಕ ಸಾಕ್ತೇವೆ ಆ ಟೈಪ್ ಚೀತಾ ಸಾಕ್ತಾರೆ. ಕಮಿಂಗ್ ಟು ಹಿಯರ್, IUCN status, Asiatic cheetah is classified as critically endangered. Critically endangered ಅಂದ್ರೆ ಪಾಪ್ಯುಲೇಷನ್ ಸಿಕ್ಕಾಪಟ್ಟಿ ಕಮ್ಮಿ ಐತಿ. ಸಿನ್ಸ್ ಇದು ಎಕ್ಸ್ಟಿಂಕ್ಟ್ ಇನ್ ಇಂಡಿಯಾ ಐತಿ, ಸೊ ಅದರ ಸಂಬಂಧ ಇಲ್ಲೇ ಎಕ್ಸ್ಟಿಂಕ್ಟ್ ಸ್ಪೀಷಸ್ದಾಗ ಹಾಕೇನಿ. ಬಟ್ ಆ್ಯಕ್ಚುಲಿ ಏನೈತದ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷಿ ಐತಿ. ಸ್ಟೇಟಸ್ ಇನ್ ಇಂಡಿಯಾ ಡಿಕ್ಲೇರ್ಡ್ ಎಕ್ಸ್ಟಿಂಕ್ಟ್ ಇನ್ ಇಂಡಿಯಾ ಇನ್ 1952. ಈ ಇಯರ್ ಏನೈತಿ ಬೇರೆ ಸೋರ್ಸಸ್ದಾಗ ಬೇರೆ ಇಯರ್ಸ್ ಕೊಟ್ಟಾರು. ಸ್ವಲ್ಪ 1930s ಅಂತ ಕೊಡ್ತಾರು, ಸ್ವಲ್ಪ 1948 ಅಂತ ಕೊಡ್ತಾರು, ಒಂದೊಂದು ಕಡೆ 1952 ಅಂತ ಕೊಟ್ಟಾರು. ಸೊ ಬೇರೆ ಏರಿಯಾ. ಸೊ ಲಾಸ್ಟ್ ಮಹಾರಾಜ ಏನಿದ, ಮಹಾರಾಜ ಆಫ್ ಗ್ವಾಲಿಯರ್ ಏನೋ ಇದ್ದ, ಗ್ವಾಲಿಯರ್ ಏನು ಮಾಡ್ಯಾನ, ಲಾಸ್ಟ್ ಚೀತಾನ್ ಏನು ಮಾಡ್ಯಾರ, ಕಿಲ್ ಮಾಡ್ಯಾರ. ಸೊ ಎಷ್ಟು ಅದಾವು, 40 to 50 ಫೌಂಡ್ ಓನ್ಲಿ ಇನ್ ಇರಾನ್. ಕರೆಂಟ್ಲಿ ಫೌಂಡ್ ಓನ್ಲಿ ಇನ್ ಇರಾನ್. ಈಗೇನಾಗೈತಿ, ಇಂಡಿಯಾದವರ ಚೀತಾ ರೀಇಂಟ್ರೊಡಕ್ಷನ್ ಮಾಡ್ಯಾರ. ಈ ಚೀತಾ ರೀಇಂಟ್ರೊಡಕ್ಷನ್ ಪ್ಲಾನ್ ಇತ್ತು, ಈ 1970s ನಡೆಯಕತ್ತಿತ್ತು ಇಂಡಿಯಾದಾಗ ಚೀತಾನು ವಾಪಸ್ ತೊಗೊಂಬರೋನು ಅಂತ. ಬಟ್ ಓವರ್ ದ ಪೀರಿಯಡ್ ಆಫ್ ಟೈಮ್ ಏನಾಗೈತಿ, ವೇರಿಯಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಸ್ಟೆಂಟ್ ಅಂತಂದ ಯಾವುದೂ ಗೌರ್ಮೆಂಟ್ ತೊಗೊಂಬರಕ್ಕಾಗಿರಲಿಲ್ಲ. 2013ದಾಗ ಸುಪ್ರೀಂ ಕೋರ್ಟ್ನು ಏನು ಮಾಡೈತಿ, ತೊಗೊಂಬರ್ಬೇಡ್ರಿ ಅಂತ ಹೇಳೈತಿ. ಅದ್ರ ಬದಲಿ ಏನು ಏಷ್ಯಾಟಿಕ್ ಲಾಯನ್ಸ್ ಅದಾವಲ್ಲ, ಅಲ್ಲಿ ಏಷ್ಯಾಟಿಕ್ ಲಾಯನ್ಸ್ನ ಏನು ಮಾಡತ್ತಂದಾರ, ಬೇರೆ ಜಾಗದಾಗ ಡಿಸ್ಪ್ಲೇಸ್ ಮಾಡಂದಾರ. ಇಲ್ಲಾರ ಏನಾಕೈತಿ, ಈ
ಏಷ್ಯಾಟಿಕ್ ಲಯನ್ಸ್ ಏನದಾವು ಬರೀ ಗಿರ್ ಫಾರೆಸ್ಟ್ದಾಗ ಅದಾವು. ಸೊ ಗಿರ್ ಫಾರೆಸ್ಟ್ದಾಗ ಇಫ್ ಇನ್ ಕೇಸ್ ಯಾವುದೋ ಒಂದು ಪ್ಯಾಂಡಮಿಕ್ ಡಿಸೀಸ್ ಬತ್ತ ಅಥವಾ ಎಂಡಮಿಕ್ ಡಿಸೀಸ್ ಬತ್ತಂತಂದ್ರೆ ಎಲ್ಲ ಎಕ್ಸ್ಟೆಂಟ್ ಆಗೋ ಚಾನ್ಸಸ್ ಇರ್ತೈತಿ. ಸೊ ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, ಆ ಇದ್ದಿದ್ದ ಲಯನ್ಸ್ನ ಬೇರೆ ಬೇರೆ ಕಡೆ ರೀಡಿಸ್ಟ್ರಿಬ್ಯೂಟ್ ಮಾಡಂತ ಹೇಳಿದ್ದು. ಬಟ್ ಸೊ ನಮ್ಮ ಗೌರ್ಮೆಂಟ್ ಏನಿತ್ತು ಅಡಮೆಂಟ್ ಇತ್ತು ಟು ಟೇಕ್ ಏಷ್ಯಾಟಿಕ್ ಚೀತಾ ಇಂಟು ಇಂಡಿಯಾ. ಸೊ ಅದರ ಸಂಬಂಧ ಇಂಡಿಯಾದವ್ರು ಏನು ಮಾಡ್ಯಾರ, ಏಷ್ಯಾಟಿಕ್ ಚೀತಾನ ತೊಗೊಂಬಂದಾರ. ಈ ಏಷ್ಯಾಟಿಕ್ ಚೀತಾನ 3 ಡಿಫ್ರೆಂಟ್ ಕಂಟ್ರೀಸಿಂದ ತೊಗೊಂಬರೋರು ಅದಾರು. ಈಗ ಸದ್ಯಕ್ಕೆ ಫಸ್ಟ್ ಕನ್ಸೈನ್ಮೆಂಟ್ ಬಂದೈತಿ, ಓನ್ಲಿ 8 ಚೀತಾಸ್ ಅಷ್ಟೇ ಇಂಡಿಯಾದಾಗ ಬರ್ತಾವು. ಬಟ್ ಇದೇನೈತಿ ಟೋಟಲಿ 50 ನಂಬರ್ ಆಫ್ ಚೀತಾಸ್ ಬರುವುದವು ಓವರ್ ದ ಪೀರಿಯಡ್ ಆಫ್ ಟೈಮ್. ಬಟ್ ಸದ್ಯಕ್ಕೆ ಏನೈತಿ ನಾಮಿಬಿಯಾದಿಂದ 8 ಚೀತಾಸ್ ತೊಗೊಂಬಂದಾರ. ಅದರ್ ಟೈಪ ಸೌತ್ ಆಫ್ರಿಕಾದಿಂದ ಚೀತಾಸ್ ತೊಗೊಂಬರೋದವ್ರ. ಇನ್ನೊಂದು ಬೋಟ್ಸ್ವಾನಾ ಅಂತ ಕಂಟ್ರಿ ಐತಿ, ಈ ಬೋಟ್ಸ್ವಾನಾ ಕಂಟ್ರಿದಿಂದ ಏನು ಮಾಡತ್ತಾರ, ಇಂಡಿಯಾಕ್ಕೆ ಆಫ್ರಿಕನ್ ಚೀತಾಸ್ ತೊಗೊಂಬರತ್ತಾರ, ನಾಟ್ ಏಷ್ಯಾಟಿಕ್ ಚೀತಾಸ್. ರಿಮೆಂಬರ್ ದೇ ಆರ್ ಟೇಕಿಂಗ್ ಅಪ್ ಆಫ್ರಿಕನ್ ಚೀತಾಸ್ ಟು ಇಂಡಿಯಾ, ನಾಟ್ ಏಷ್ಯಾಟಿಕ್ ಚೀತಾ. ಇದೇನಾಗಿತ್ತು, ಇಂಡಿಯಾ ಮತ್ತು ಇರಾನ್ ನೋಡು ಸ್ವಲ್ಪ ಟಸಲ್ ಆಗಿತ್ತು. ಇರಾನ್ದವ್ರು ಏನು ಹೇಳಿದ್ರು, ಏಷ್ಯಾಟಿಕ್ ಲಯನ್ಸ್ ನಮ್ಗೆ ಕೊಟ್ರೆ ನಿಮ್ಗೆ ಏಷ್ಯಾಟಿಕ್ ಚೀತಾ ಕೊಡ್ತೀವಿ ಅಂತ ಹೇಳಿದ್ರೆ. ಬಟ್ ಇಂಡಿಯಾ ಬೇಸಿಸ್ ಸೈಡ್ ದಟ್ ಏಷ್ಯಾಟಿಕ್ ಲಯನ್ಸ್ ಆರ್ ಪ್ರೈಡ್ ಆಫ್ ಇಂಡಿಯಾ, ವಿಲ್ ನಾಟ್ ಬಿ ಗಿವಿಂಗ್ ದಮ್ ಏಷ್ಯಾಟಿಕ್ ಲಯನ್ಸ್. ಸೊ ಅದರ ಸಂಬಂಧ ಇಂಡಿಯಾದವ್ರು ಏನು ಮಾಡಿದ್ರು, ಆಫ್ರಿಕನ್ ಕಂಟ್ರೀಸ್ಗೆ ಹೋಗಿದ್ರು, ಅಲ್ಲಿಂದ ಆಫ್ರಿಕನ್ ಚೀತಾಸ್ನ ಏನು ಮಾಡ್ಯಾರ ತೊಗೊಂಬರಾಕತ್ತಾರ. ಸೊ ರಿಮೆಂಬರ್, ಇಂಡಿಯಾಕ್ಕೆ ಆಫ್ರಿಕನ್ ಚೀತಾಸ್ ಬರಾಕತ್ತಾವು, ನಾಟ್ ಏಷ್ಯಾಟಿಕ್ ಚೀತಾಸ್. ರೀಇಂಟ್ರೊಡಕ್ಷನ್ಸ್ ವಿಲ್ ರಿಲೀಸಿಂಗ್ ಇನ್ ಟು ಆನ್ ಏರಿಯಾ ವೇರ್ ಇಟ್ ಈಸ್ ಕೇಪಬಲ್ ಆಫ್ ಸರ್ವೈವಿಂಗ್. ನಾರ್ಮಲಿ ನೀವು ಇಫ್ ಇನ್ ಕೇಸ್ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಅಥವಾ ಇದನ್ನು ನೋಡಿ ಡಿಸ್ಕವರಿ ಚಾನಲ್ ನೋಡಿದ್ರೆ, ನಮ್ದು ಏನು ಆಫ್ರಿಕನ್ ಚೀತಾ ಇರ್ತಾವಲ್ಲ, ಆಫ್ರಿಕನ್ ಚೀತಾಸ್ ಗ್ರಾಸ್ಲ್ಯಾಂಡ್ದಾಗ ಸಿಗ್ತಾವೆ. ಗ್ರಾಸ್ಲ್ಯಾಂಡ್ದಾಗ ಎದಕ್ಕೆ ಸಿಗ್ತಾವ ಅಂತಂದ್ರೆ, ಇವು ಭಾಳ ಸ್ಪೀಡಾಗಿ ಓಡ್ತಾವೆ. ಈ ಸ್ಪೀಡಾಗಿ ಓಡ್ಬೇಕಂದ್ರೆ ಯಾವುದೋ ಒಂದು ಗಿಡ ಬತ್ತಂದ್ರೆ ಗಿಡಕ್ಕೆ ಹೋಗಿ ಸಾಯೋ ಚಾನ್ಸಸ್ ಇರ್ತವೆ, ಯಾಕಂದ್ರೆ ಅಷ್ಟು ಸ್ಪೀಡ್ ಇರ್ತಾವೆ. ಸೊ ಅದರ ಸಂಬಂಧ ಈ ಪರ್ಟಿಕ್ಯುಲರ್ ಚೀತಾ ನಾವು ರೀಇಂಟ್ರೊಡ್ಯೂಸ್ ಮಾಡ್ಬೇಕಂತಂದ್ರೆ ಐದರ್ ಡ್ರೈ ಡೆಸಿಡಿಯಸ್ ಫಾರೆಸ್ಟ್ ಅಥವಾ ಗ್ರಾಸ್ಲ್ಯಾಂಡ್ ರೀಜನ್ ಇದ್ರೆ ಅಷ್ಟೇ ನಾವು ರೀಇಂಟ್ರೊಡ್ಯೂಸ್ ಮಾಡಕ್ಕೆ ಬರ್ತೈತಿ. ಸೊ ಅದರ ಸಂಬಂಧ ಇಂಡಿಯಾದಾಗ ಸ್ವಲ್ಪ ಪ್ಲೇಸಸ್ ಏನು ಮಾಡ್ಯಾರ, ನೋಟ್ ಡೌನ್ ಮಾಡ್ಕೊಂಡಾರ, ಎಲ್ಲಿ ರೀಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಮಾಡ್ಯಾರ. ಸೊ ಇಂಡಿಯಾದಾಗ ಕರೆಂಟ್ಲಿ ಕೂನೋ ನ್ಯಾಷನಲ್ ಪಾರ್ಕ್ ಅಂತ ಐತಿ, ಕೂನೋ ಪಾಲ್ಪುರ್ ಅವ್ರ ಕೂನೋ ನ್ಯಾಷನಲ್ ಪಾರ್ಕ್ ಅಂತ ಐತಿ. ಇಟ್ ಈಸ್ ಇನ್ ಮಧ್ಯಪ್ರದೇಶ್. ಇದ್ರೊಳಗೆ ಏನು ಮಾಡ್ಯಾರ, ಈಗ ಸದ್ಯಕ್ಕೆ ರೀಇಂಟ್ರೊಡ್ಯೂಸ್ ಮಾಡ್ಯಾರ. ಈ ಕರೆಂಟ್ಲಿ 8 ಚೀತಾಸ್ನ ಕೂನೋ ನ್ಯಾಷನಲ್ ಪಾರ್ಕ್ ಅಥವಾ ಕೂನೋ ಪಾಲ್ಪುರ್ ನ್ಯಾಷನಲ್ ಪಾರ್ಕ್ದಾಗ ಏನು ಮಾಡ್ಯಾರ, ರೀಇಂಟ್ರೊಡ್ಯೂಸ್ ಮಾಡ್ಯಾರ. ಅದರ್ ಟೈಪ ನವರಾದೇಹಿ ವೈಲ್ಡ್ ಲೈಫ್ ಸೆಂಚುರಿ ಅಂತ ಐತಿ ಮಧ್ಯಪ್ರದೇಶದಾಗ, ಅಲ್ಲೂ ರೀಇಂಟ್ರೊಡ್ಯೂಸ್ ಮಾಡೋ ಚಾನ್ಸಸ್ ಐತಿ ಇಫ್ ಇನ್ ಕೇಸ್ ನೆಕ್ಸ್ಟ್ ಕನ್ಸೈನ್ಮೆಂಟ್ಸ್ ಬರಾಕತ್ತು ಅಂತಂದ್ರೆ. ಸೊ ಕರೆಂಟ್ಲಿ ಎಲ್ಲೈತಿ ಕೂನೋ ಪಾಲ್ಪುರ್ ನ್ಯಾಷನಲ್ ಪಾರ್ಕ್ದಾಗ 8 ಆಫ್ರಿಕನ್ ಚೀತಾಸ್ನ ರೀಇಂಟ್ರೊಡ್ಯೂಸ್ ಮಾಡ್ಯಾರ. Coming to difference between what is the difference between African cheetah and Asiatic cheetah. IUCN ಸ್ಟೇಟಸ್ ಏನೈತಿ, ಆಫ್ರಿಕನ್ ಚೀತಾ ವಲ್ನರೇಬಲ್ ಐತಿ, ಏಷ್ಯಾಟಿಕ್ ಚೀತಾ ಕ್ರಿಟಿಕಲಿ ಎಂಡೇಂಜರ್ಡ್ ಐತಿ. ಸೈಟಿಸ್ದಾಗ ಅಪೆಂಡಿಕ್ಸ್ 1ದಾಗ ಐತಿ, ಇದು ಅಪೆಂಡಿಕ್ಸ್ 1ದಾಗ ಐತಿ. US ಅದಾವು ಪಾಪ್ಯುಲೇಷನ್ 6,500 to 7,000 ಅದಾವು. ಬಟ್ ಏನೈತಿ, ಓನ್ಲಿ ಇರಾನ್ದಾಗ 40 to 50 ಐತಿ. ಪಾಪ್ಯುಲೇಷನ್ ಇನ್ಕ್ರೀಸ್ ಆಗತೈತಿ. ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬಂದಾಗ ಇದು ಕಂಪೇರೇಟಿವ್ಲಿ ಆಫ್ರಿಕನ್ ಚೀತಾ ಏನೈತಿ, ಸೈಜ್ ಇಸ್ ಬಿಗ್, ಈ ಥರದ್ದು ಏನೈತಿ ಸ್ಮಾಲ್ ಸೈಜ್ ಐತಿ. ಓಕೆ, ಆಮೇಲೆ ಇವು ಏನದಾವು, ಆಫ್ರಿಕನ್ ಚೀತಾ ಕಂಪೇರೇಟಿವ್ಲಿ ವೆರಿ ಫಾಸ್ಟ್ ಅದಾವು, ಇವು ಕಂಪೇರೇಟಿವ್ಲಿ ಸ್ಲೋವರ್ ಅದಾವು. ಓಕೆ, ದಟ್ ಈಸ್ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ದೀಸ್ ಟು. ದಟ್ ಹ್ಯಾಸ್ ಮೋರ್ ಫರ್. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಏನು ನೆಕ್ ಇರ್ತತ್ತಲ್ಲ, ನೆಕ್ ರೀಜನ್ದಾಗ ಏಷ್ಯಾಟಿಕ್ ಚೀತಾ ಕಂಪೇರೇಟಿವ್ಲಿ ಜಾಸ್ತಿ ಫರ್ ಐತಿ ವೆನ್ ಇಟ್ ಕಂಪೇರ್ ಟು ದ ಆಫ್ರಿಕನ್ ಚೀತಾ. ಸೊ ದೀಸ್ ಆರ್ ದ ಮೇಜರ್ ಡಿಫ್ರೆನ್ಸಸ್ ಬಿಟ್ವೀನ್ ಏಷ್ಯಾಟಿಕ್ ಚೀತಾ ಆ್ಯಂಡ್ ಆಫ್ರಿಕನ್ ಚೀತಾಸ್. ಸೊ ಆಗಲೇನು ನೋಡಿದ್ವಿ ನಾವು, ಎಕ್ಸ್ಟಿಂಕ್ಟ್ ಸ್ಪೀಷೀಸ್ ನೋಡಿದ್ವಿ. ಎಕ್ಸ್ಟಿಂಕ್ಟ್ ಸ್ಪೀಷೀಸ್ದಾಗ ಯಾವ ನೋಡಿದ್ವಿ, ಡೋಡೋ ಅಂತೇನೋ ನೋಡಿದ್ವಿ, ಪಿಂಕ್ ಹೆಡೆಡ್ ಡಕ್ ಅಂತ ಏನೋ ನೋಡಿದ್ವಿ, ಕ್ವಾಗಾ ಅಂತೇನೋ ನೋಡಿದ್ವಿ, ಥೈಲಸಿನ್ ಅಂತೇನೋ ನೋಡಿದ್ವಿ. ಸೊ ಇವೆಲ್ಲ ಏನದಾವು ನಮ್ಮ ಎಕ್ಸ್ಟಿಂಕ್ಟ್ ಸ್ಪೀಷೀಸ್ ಅದಾವು. ಇನ್ನು ಒಂದೊಂದು ಸತಿ ಏನಾಗ್ತೈತಿ, ಕರೆಂಟ್ ಅಫೇರ್ಸ್ದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಸ್ಪೀಷಿ ಇರ್ತೈತಿ. ಆ ಸ್ಪೀಷಿ ಇಫ್ ಇನ್ ಕೇಸ್ ಎಕ್ಸ್ಟಿಂಕ್ಟ್ ಆಗಿತ್ತಂದ್ರೆ ಕರೆಂಟ್ ಅಫೇರ್ಸ್ದಾಗ ಬಂದಿರ್ತಾವು. ಇಫ್ ಇನ್ ಕೇಸ್ ಯಾವುದೋ ಸ್ಪೀಷೀಸ್ ಬಂತಂತಂದ್ರೆ ನೀವು ಕರೆಂಟ್ ಅಫೇರ್ಸ್ದಾಗಿಂದ ಚೆಕ್ ಮಾಡ್ಕೊಡಿ. ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ರೈನೋಸೋರಸ್ ಸ್ಪೀಷಿ. ರೈನೋಸೋರಸ್ ಸ್ಪೀಷೀಸ್ದಾಗ ಆಫ್ರಿಕನ್ ವೈಟ್ ರೈನೋಸೋರಸ್ ಏನದಾವು ಕರೆಂಟ್ಲಿ 2 ಉಳಿದಾವು, ಅದು 2 ಫಿಮೇಲ್ ಅದಾವು. ಸೊ ದೇರ್ ಈಸ್ ಹೈ ಪಾಸಿಬಿಲಿಟಿ ಆಫ್ them getting extinct in next few years. Okay, so ಅವು ಎಕ್ಸ್ಟಿಂಕ್ಟ್ ಆಗೋ ಚಾನ್ಸಸ್ ಇರ್ತೈತಿ. ಕರೆಂಟ್ಲಿ ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅದಾವ. ಓಕೆ, ಸೊ ಒಂದ್ಸತಿ ಎಕ್ಸ್ಟಿಂಕ್ಟ್ ಆತಂದ್ರೆ ಒಂದ್ಸತಿ ನೋಡ್ಕೋರಿ. ಈ ಲಾಸ್ಟ್ ಫ್ಯೂ ಡೇಸ್ದಾಗ ಸ್ವಲ್ಪ ಇಂಪಾರ್ಟೆಂಟ್ ಎನಿಮಲ್ ಎಕ್ಸ್ಟಿಂಕ್ಟ್ ಆಗಿದೆ ಅಂದ್ರೆ ಯಾಂಗ್ಜೆ
ರಿವರ್ ಡಾಲ್ಫಿನ್ ಅಂತಿತ್ತು. ಈ ಡಾಲ್ಫಿನ್ ಏನಾಗೈತಿ ಎಕ್ಸ್ಟಿಂಕ್ಟ್ ಆಗೈತಿ. ಈ ಆಂಗ್ಸೆ ರಿವರ್ ಡಾಲ್ಫಿನ್ ಆಂಗ್ಸೆ ರಿವರ್ದಾಗ ಸಿಕ್ತಿತ್ತು. ಆಂಗ್ಸೆ ರಿವರ್ ಚೈನಾದಾಗ ಹರಿತೈತಿ. ಸೊ ಈ ಆಂಗ್ಸೆ ರಿವರ್ ಡಾಲ್ಫಿನ್ ಬಗ್ಗೆ ಒಂದ್ಸತಿ ನೋಡ್ಕೋರಿ. ಇಫ್ ಇನ್ ಕೇಸ್ ಯಾವುದೇ ಕರೆಂಟ್ ಅಫೇರ್ಸ್ದಾಗ ಇತ್ತಂದ್ರೆ ಅಷ್ಟೇ ಇಂಪಾರ್ಟೆಂಟ್ ಆಕೈತಿ, ಇಲ್ಲಾರ ಅಷ್ಟು ತಗೊಂಡು ಇಂಪಾರ್ಟೆಂಟ್ ಆಗಂಗಿಲ್ಲ. ನೆಕ್ಸ್ಟ್ ಒನ್, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್. ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್ ಅಂತಂದ್ರೆ 90% ಆಫ್ ದ ಪಾಪ್ಯುಲೇಷನ್ ಏನಾಗಿರ್ತೈತಿ, ವಾಶೌಟ್ ಆಗಿರ್ತೈತಿ ಇನ್ 10 ಇಯರ್ಸ್ ಅಥವಾ 50 ಮ್ಯಾಚೂರ್ ಇಂಡಿವಿಜುವಲ್ಸ್ಗಿಂತ ಕಮ್ಮಿ ಇದ್ದು ಅಂತಂದ್ರೆ ಆ ಟೈಪ್ ಆಫ್ ಆರ್ಗನಿಸಮ್ಸ್ ನಾವೇನಂತ ಕರಿತೀವಿ, ಕ್ರಿಟಿಕಲಿ ಎಂಡೇಂಜರ್ಡ್ ಎನಿಮಲ್ಸ್ ಅಂತ ಕರಿತೀವಿ. ಫಸ್ಟ್ ಇದ್ರೊಳಗೆ ನೋಡ್ಬೇಕಂತಂದ್ರೆ ಹಿಮಾಲಯನ್ ಬ್ರೌನ್ ಬಿಯರ್ ಐತಿ. ಸೊ ದಿಸ್ ಈಸ್ ಹಿಮಾಲಯನ್ ಬ್ರೌನ್ ಬಿಯರ್. ಇದೆಲ್ರಿ ಹೆಸರು ಹೇಳಾಕತೈತಿ, ಯಾವ ರೀಜನ್ದಾಗ ಸಿಗಾತೈತಿ, ಹಿಮಾಲಯ ರೀಜನ್ದಾಗ ಸಿಗಾಕತೈತಿ. ಇದೇನೈತಿ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶಿ ಐತಿ. ಸೊ ಇದೇನೈತಿ ನಾರ್ಮಲಿ ಹಿಮಾಲಯನ್ ರೀಜನ್ದಾಗ ಇಂಡಿಯಾ, ಪಾಕಿಸ್ತಾನ್, ನೇಪಾಲ್, ಟಿಬೇಟಿಯನ್, ಸ್ವಲ್ಪ ಚೈನಾದಾಗ, ಸ್ವಲ್ಪ ಭೂಟಾನ್ದಾಗ ಅಲ್ಲಿ ರೋಮಿಂಗ್ ಪಾಪ್ಯುಲೇಷನ್ ಸಿಗ್ತೈತಿ. ಮೇಜರ್ಲಿ ಹಿಮಾಲಯನ್ ರೀಜನ್ ಬಿಟ್ಟು ಬೇರೆ ಕಡೆ ಎಲ್ಲಿ ಸಿಗಂಗಿಲ್ಲ. ಇದು ಹೈ ಅಲ್ಟಿಟ್ಯೂಡ್ ರೀಜನ್ ಬೇಕಾಗ್ತೈತಿ, ಓಪನ್ ವ್ಯಾಲಿ ಆ್ಯಂಡ್ ಪ್ಯಾಸ್ಚೂರ್ ಲೈನ್. ಎಸ್ಪೆಷಲಿ ಟ್ರೆಕ್ಕಿಂಗ್ ಅಂತ ಹೋಗ್ತಾರ ನಾರ್ತ್ ಇಂಡಿಯಾದಾಗ. ಬೈಕ್ ರೇಸಿಂಗ್ ಹೋಗ್ತಾರೆ, ಎಲ್ಲಾರ ಬೈಕ್ ರೈಡಿಗೆ ಹೋಗ್ತಾರಲ್ಲ, ಟ್ರೆಕ್ಕಿಂಗ್ ಹೋಗ್ತಾರ. ಟ್ರೆಕ್ಕಿಂಗ್ ಹೋದಾಗ ನೈಟ್ ಟೈಮ್ದಾಗ ಒಬ್ಬೊಬ್ಬರು ತಿರುಗಾಡಬೇಡ್ರಿ ಅಂತ ಹೇಳ್ತಾರೆ. ವೈ? ಬಿಕಾಸ್ ದೇರ್ ಇಸ್ ಅ ಥ್ರೆಟ್ ಫ್ರಾಮ್ ದೀಸ್ ಬ್ರೌನ್ ಬಿಯರ್ಸ್ ಇನ್ ದ ಲದಾಖ್ ರೀಜನ್. ಎಸ್ಪೆಷಲಿ ಇಂಡಿಯಾದಾಗ ಲದಾಖ್ ರೀಜನ್ದಾಗ ಭಾಳ ಥ್ರೆಟ್ ಐತಿ. ಸ್ವಲ್ಪ ಕುಲು ಮನಾಲಿದಾಗೂ ಥ್ರೆಟ್ ಐತಿ, ಬಟ್ ಕುಲು ಮನಾಲಿದಾಗ ಅಷ್ಟೊಂದು ಥ್ರೆಟ್ ಇಲ್ಲ. ಇವನ್ ದೆನ್ ಈ ಹಿಮಾಲಯನ್ ರೀಜನ್ದಾಗ ಈ ಪರ್ಟಿಕ್ಯುಲರ್ ಬಿಯರ್ದಿಂದ ಆಲ್ವೇಸ್ ಥ್ರೆಟ್ ಇದ್ದೇ ಇರ್ತೈತಿ, ಬಿಕಾಸ್ ಸೈಜ್ ಕಂಪೇರಿಟಿವ್ಲಿ ದೊಡ್ಡದೈತಿ. ನೆಕ್ಸ್ಟ್ ಒನ್, IUCN ಕ್ರಿಟಿಕಲಿ ಎಂಡೇಂಜರ್ಡ್ ಸೈಟಿಸ್ ಅಪೆಂಡಿಕ್ಸ್ 1ದಾಗ ಐತಿ. ಸೈಟಿಸ್ ಅಂದ್ರೆ ಏನಂತ ನೋಡೋಣ ಆಮೇಲೆ. ದೆನ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ದಾಗ ಶೆಡ್ಯೂಲ್ 1 ಸ್ಪೀಸಿ. ಸೊ ನಾರ್ಮಲಿ ಶೆಡ್ಯೂಲ್ 1 ಮತ್ತು ಶೆಡ್ಯೂಲ್ 2 ಸ್ಪೀಸಿದಾಗ ನಮ್ಗೆ ಏನು ಸಿಗ್ತಾವು, ಕ್ರಿಟಿಕಲಿ ಎಂಡೇಂಜರ್ಡ್ ಆರ್ ಎಂಡೇಂಜರ್ಡ್ ಸ್ಪೀಸೀಸ್ ಸಿಗ್ತಾವು. ದಿಸ್ ಇಸ್ ಪ್ರೆಸೆಂಟ್ ಇನ್ ದ ಶೆಡ್ಯೂಲ್ 1 ಆಫ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್. ಮೇಜರ್ ಥ್ರೆಟ್ಸ್ ಏನು ಬರ್ತೈತಿ, ಯಾವ ರೀಜನ್ದಾಗ ಐತಿ, ಹಿಮಾಲಯನ್ ರೀಜನ್ದಾಗ ಐತಿ. ಹಿಮಾಲಯನ್ ರೀಜನ್ ಈ ಮೇಜರ್ ಥ್ರೆಟ್ ಏನೈತಿ, ಕ್ಲೈಮೇಟ್ ಚೇಂಜ್. ಸೊ ಕ್ಲೈಮೇಟ್ ಚೇಂಜ್ ಈಸ್ ಅ ಮೇಜರ್ ಥ್ರೆಟ್. ಅಟ್ ದ ಸೇಮ್ ಟೈಮ್ ಕ್ಲೈಮೇಟ್ ಚೇಂಜ್ ಅಂದ್ರೆ ಏನಾಗ್ತಿರ್ತೈತಿ, ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತೈತಿ. ಟೆಂಪ್ರೇಚರ್ ಇನ್ಕ್ರೀಸ್ ಆಗೋದ್ರಿಂದ ಇವು ಏನಿರ್ತಾವು, ಆ ಪರ್ಟಿಕ್ಯುಲರ್ ರೀಜನ್ದಾಗ ಫರ್ ಹಾಕೊಂಡು ಅಡಾಪ್ಟ್ ಆಗಿರ್ತಾವೆ. ಸೊ ಫರ್ ಹಾಕಿ ಅಡಾಪ್ಟ್ ಆಗಿತ್ತಂದ್ರೆ ಏನಾಕೈತಿ, ಎಕ್ಸೆಸಿವ್ ಹೀಟ್ ಬತ್ತಂದ್ರೆ ಸಾಯೋ ಚಾನ್ಸಸ್ ಜಾಸ್ತಿ ಆಗ್ತೈತಿ. ದಟ್ ಈಸ್ ಅನದರ್ ಥಿಂಗ್. ಇಫ್ ಇನ್ ಕೇಸ್ ಈ ಪರ್ಟಿಕ್ಯುಲರ್ ರೀಜನ್ದಾಗ ಆಸ್ ಐ ಸೈಡ್ ಟ್ರೆಕ್ಕಿಂಗ್ ಹೋಗಾಕತ್ತೇವೆ ಅಂತಂದ್ರೆ ಅದರದ್ದು ನ್ಯಾಚುರಲ್ ಹ್ಯಾಬಿಟ್ಯಾಟ್ ಇತ್ತು. ಆ ನ್ಯಾಚುರಲ್ ಹ್ಯಾಬಿಟ್ಯಾಟ್ ಏನು ಮಾಡತ್ತೇವೆ ನಾವು, ಟೂರಿಸಮ್ ಸಂಬಂಧ ಹಾಳು ಮಾಡಾಕತ್ತೇವಿ. ಸೊ ಅಲ್ಲಿ ನಾವೇನು ಮಾಡತ್ತೇವಿ, ನಮ್ಮ ಮಜಾ ಸಂಬಂಧ ಅದರದ್ದು ಹ್ಯಾಬಿಟ್ಯಾಟ್ ಹಾಳು ಮಾಡತ್ತೇವಿ. ಅಪಾರ್ಟ್ ಫ್ರಮ್ ದ್ಯಾಟ್ ಪ್ಯಾಸ್ಚುರಲಿಸ್ಟ್ ಅಂತಂದ್ರೆ ಏನು ಕುರಿ ಮೇಸಾಕೋದು ಹೋಗ್ತಾರಲ್ಲ, ಅದರಿಂದನೂ ಏನೈತಿ ಸ್ವಲ್ಪ ಪ್ರಾಬ್ಲಮ್ ಐತಿ, ಎಸ್ಪೆಷಲಿ ಹಿಮಾಲಯನ್ ಬ್ರೌನ್ ಬಿಯರ್. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಪೀಶೀಸ್ pygmy hog. Okay, again important. Actually it is not critically endangered currently 2021 ದಾಗ. ಇದಕ್ಕೆ ಹಾಕೇನ ಅಂತಂದ್ರೆ ನಿಮ್ಗೆ ರಿಮೈಂಡರ್ ಮಾಡೋಕೆ ಆಲ್ರೆಡಿ ಪ್ರೀವಿಯಸ್ ಕ್ಲಾಸ್ದಾಗ ಹೇಳೀನಿ. 2021 ದಾಗ ಪಿಗ್ಮಿ ಹಾಗದ ಸ್ಟೇಟಸ್ ಏನು ಮಾಡ್ಯಾರ, ಕ್ರಿಟಿಕಲಿ ಎಂಡೇಂಜರ್ಡ್ದಿಂದ ತೆಗೆದ ಎಂಡೇಂಜರ್ಡ್ ಸ್ಪೀಷಸ್ ಅಂತ ಹಾಕ್ಯಾರ. ಓಕೆ, 2021 ಮಟ್ಟ ಏನಿತ್ತು, ಕ್ರಿಟಿಕಲಿ ಎಂಡೇಂಜರ್ಡ್ ಇತ್ತು. ಈಗ ಸದ್ಯಕ್ಕೆ ಏನೈತಿ, ಎಂಡೇಂಜರ್ಡ್ ಕ್ಯಾಟಗರಿದಾಗ ಹಾಕ್ಯಾರು. ಇಟ್ ಈಸ್ ಅ ವರ್ಲ್ಡ್ಸ್ ರೇರೆಸ್ಟ್ ಆ್ಯಂಡ್ ಸ್ಮಾಲೆಸ್ಟ್ ವೈಲ್ಡ್ ಪಿಗ್ ಸ್ಪೀಶಿ. ಇಟ್ ಈಸ್ ವೆರಿ ರೇರ್, ಇಟ್ ಈಸ್ ವೆರಿ ಸ್ಮಾಲ್. ಸೊ ದಟ್ ಪ್ರೀವಿಯಸ್ ಕ್ಲಾಸಾಗ ಹೇಳಿದ್ದೆ, ಇದೆಲ್ಲಿರ್ತೈತಿ, ವೆಟ್ ಗ್ರಾಸ್ಲ್ಯಾಂಡ್ದಾಗ ಇಂಡಿಯಾದಾಗ, ಎಸ್ಪೆಷಲಿ ಮಾನಸ್ ನ್ಯಾಷನಲ್ ಪಾರ್ಕ್. ಈ ಮಾನಸ್ ನ್ಯಾಷನಲ್ ಪಾರ್ಕ್ ಬಿಟ್ಟು ಬೇರೆ ಕಡೆ ಎಲ್ಲಿ ಸಿಗಂಗಿಲ್ಲ. ಒನ್ಸ್ ಫೌಂಡ್ ಅಲಾಂಗ್ ದ ನ್ಯಾರೋ ಸ್ಟ್ರಿಪ್ಸ್ ಆಫ್ ಟಾಲ್ ಗ್ರಾಸ್ಲ್ಯಾಂಡ್ಸ್ ಇನ್ ದ ಹಿಮಾಲಯನ್ ಫುಟ್ಲಿಲ್ಸ್. ಉತ್ತರ ಪ್ರದೇಶದಾಗ ಎಲ್ಲ ಸಿಗ್ತಿತ್ತು, ಬಟ್ ಈಗ ಸದ್ಯಕ್ಕೆ ಅಸ್ಸಾಂದಾಗ ಮಾನಸ್ ನ್ಯಾಷನಲ್ ಪಾರ್ಕ್ದಾಗ ಏನು ಮಾಡತ್ತಾರ, ಕನ್ಸರ್ವ್ ಮಾಡಾಕತ್ತೇವೆ. ಓಕೆ, ಸೊ ಏನೈತಿದ ಕರೆಂಟ್ಲಿ ಎಂಡೇಂಜರ್ಡ್ ಸ್ಪೀಷಸ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಶೆಡ್ಯೂಲ್ 1ದಾಗ ಬರ್ತೈತಿ. ಮೇಜರ್ ಥ್ರೆಟ್ಸ್ ಏನದಾವ ಅಂತಂದ್ರೆ, ಹ್ಯಾಬಿಟೇಟ್ ಲಾಸ್ ಒಂದು ಮೇಜರ್ ಥ್ರೆಟ್ ಐತಿ. ಇದೇನು ಗ್ರಾಸ್ಲ್ಯಾಂಡ್ದಾಗ ಇರ್ತೈತಲ್ಲ, ಆ ಗ್ರಾಸ್ಲ್ಯಾಂಡ್ ಏನು ಮಾಡತ್ತೇವೆ ನಾವು, ಹಾಳು ಮಾಡಾಕತ್ತೀವಿ. ಆಮೇಲೆ ಅಟ್ ದ ಸೇಮ್ ಟೈಮ್ ನಾರ್ಮಲಿ ಸ್ವಲ್ಪ ಏನದ ಟ್ರೈಬಲ್ ಕಲ್ಚರ್ಸ್ ಇರ್ತಾವೆ. ಟ್ರೈಬಲ್ ಕಲ್ಚರ್ದಾಗ ಹಂದಿ ಹಿಡಿಯೋದು ಒಂದು ಪರ್ಟಿಕ್ಯುಲರ್ ರಿಚುವಲ್ಸ್ ಇರ್ತಾವೆ. ಸೊ ಅದರ ಸಂಬಂಧ ಏನಾಗತೈತಿ, ಪ್ರಾಬ್ಲಮ್ ಕ್ರಿಯೇಟ್ ಆಗತೈತಿ. ಅದು ಬಿಟ್ಟರೆ ಇಲ್ಲಿಗಲ್ ಹಂಟಿಂಗ್ ಏನು ಮಾಡತ್ತಾರ, ಅದರ ಸಂಬಂಧ ಪಾಪ್ಯುಲೇಷನ್ ರೆಡ್ಯೂಸ್ ಆಗತೈತಿ. ಇನ್ನೊಂದು ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ, ಈ ಪಿಗ್ಮಿ ಹಾಗ ನೆಸ್ಟ್ ಮಾಡ್ತೈತಿ. ಓಕೆ, ಸೊ ಅದರ ಬೇಬೀಸ್ನದು ಸಾಕಾಕ ನೆಸ್ಟ್ ಮಾಡ್ತೈತಿ. ದಟ್ ಈಸ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಿಗ್ಮಿ ಹಾಗ್. ಸೊ ಇಂಡಿಯಾದಾಗ ಮಾನಸ್ ನ್ಯಾಷನಲ್ ಪಾರ್ಕ್, ಇಲ್ಲಿ ಮಾನಸ್ ನ್ಯಾಷನಲ್ ಪಾರ್ಕ್, ಈ ಮಾನಸ್ ನ್ಯಾಷನಲ್ ಪಾರ್ಕ್ದಾಗ ಅಷ್ಟ ಸಿಗ್ತೈತಿ.
Next one, Namdafa flying squirrel. Namdafa flying squirrel, it is endemic species. Endemic species. Endemic, it is endemic to Namdafa National Park. Okay, ಈ ನಾಮದಫಾ ನ್ಯಾಷನಲ್ ಪಾರ್ಕ್ ಬಿಟ್ಟು ಬೇರೆ ಯಾವುದು ರೀಜನ್ದಾಗ ಸಿಗಂಗಿಲ್ಲ. ವೇರ್ ಇಸ್ ದಿಸ್ ನಾಮದಫಾ ನ್ಯಾಷನಲ್ ಪಾರ್ಕ್? ಅರುಣಾಚಲ್ ಪ್ರದೇಶ್. ಹಾರ್ಡ್ಲಿ ಯಾರೋ ಒಬ್ರು ನೋಡಿದಾಗ ಯಾವುದೋ ಒಂದು ಫೋಟೋ ಐತಿ, ಅದು ಫೋಟೋ ಹೊಡ್ಕೊಂಬಂದಾರ. ಸೊ ದಿಸ್ ಇಸ್ ದ ಫೋಟೋ ಆಫ್ ನಾಮದಫಾ ಫ್ಲೈಯಿಂಗ್ ಸ್ಕ್ವಿರಲ್. ಪ್ರೀವಿಯಸ್ಲಿ ನೋಡಿದ್ವಿ ನಾಮದಫಾ ನ್ಯಾಷನಲ್ ಪಾರ್ಕ್ ಎಲ್ಲಿ ಬರ್ತೈತಿ? ಅರುಣಾಚಲ್ದಾಗ ಪ್ರದೇಶದಾಗ ಬರ್ತೈತಿ. ಆಮೇಲೆ ಇದೇನೈತಿ? ಎಂಡೆಮಿಕ್ ಎನಿಮಲ್ ಐತಿ ಆ್ಯಂಡ್ ಇಟ್ ಈಸ್ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶಿ ಐತಿ. ಮೇಜರ್ ಪ್ರಾಬ್ಲಮ್ ಏನೈತಿ? ಹ್ಯಾಬಿಟಾಟ್ ಡಿಸ್ಟ್ರಕ್ಷನ್ ಆಗತೈತಿ ಮತ್ತು ಟ್ರೈಬಲ್ ಪಾಪ್ಯುಲೇಷನ್ ಏನು ಮಾಡ್ತೈತಿ? ದೇ ಹಂಟ್ ಇಟ್ ಡೌನ್ ಫಾರ್ eating purposes. So that is a major problem. Next one, Malabar civet. Malabar civet ಎಲ್ಲಿ ನೋಡಿದ್ವಿ ನಾವು? ಮಲಬಾರ್ ರೀಜನ್ದಾಗ ನೋಡಿದ್ವಿ. ಎಸ್ಪೆಷಲಿ ಹೈಯರ್ ಅಲ್ಟಿಟ್ಯೂಡ್ಸ್ದಾಗ ಏನಿತ್ತು? ಅಬೌವ್ 1000 meters altitude ಮಲಬಾರ್ ರೀಜನ್ದಾಗ ಅಂದ್ರೆ ವೆಸ್ಟರ್ನ್ ಘಾಟ್ಸ್. ರಿಮೆಂಬರ್, ಇನ್ ದ ವೆಸ್ಟರ್ನ್ ಘಾಟ್ಸ್ ಅಬೌವ್ 1000 meter altitude ನಮ್ಗೆ ಯಾವ ಟೈಪ್ ಆಫ್ ಫಾರೆಸ್ಟ್ ಸಿಗಾಕತ್ತಿತ್ತು? ಎವರ್ ಗ್ರೀನ್ ಫಾರೆಸ್ಟ್ ಸಿಗಾಕತ್ತಿತ್ತು. ಈ ಪರ್ಟಿಕ್ಯುಲರ್ ಎವರ್ ಗ್ರೀನ್ ಫಾರೆಸ್ಟ್ದಾಗ ಇದೊಂದು ಕ್ಯಾಟ್ ಟೈಪ್ ಸ್ಪೀಶೀಸ್ ಸಿಗ್ತಿತ್ತು. ಅದರ ಹೆಸರು ಏನೈತಿ? ಮಲಬಾರ್ ಸಿವೆಟ್. ಸೊ ನಿಮ್ಗೆ ಪ್ರೀವಿಯಸ್ ಕ್ಲಾಸಾಗಿ ಹೇಳಿದ್ರೆ ನೆನಪಿರ್ಬೋದು. ಫಸ್ಟ್ ಲಾಕ್ಡೌನ್ ಟೈಮ್ದಾಗ 2020 ಲಾಕ್ಡೌನ್ ಟೈಮ್ದಾಗ ಫಸ್ಟ್ ಟೈಮ್ ರೋಡ್ ಮ್ಯಾಪ್ ಬಂದಿತ್ತು. ದ್ಯಾಟ್ಸ್ ವೈ ಇಟ್ ವಾಸ್ ಇನ್ ದ ನ್ಯೂಸ್. ದ್ಯಾಟ್ಸ್ ವೈ ಇಟ್ ಈಸ್ ಲಿಟಲ್ ಬಿಟ್ ಇಂಪಾರ್ಟೆಂಟ್ ಸಿನ್ಸ್ ದೆನ್. ಸೊ ಎಲ್ಲಿ ಸಿಗ್ತೈತಿ? ದ ಎವರ್ ಗ್ರೀನ್ ಫಾರೆಸ್ಟ್ದಾಗ ಸಿಗ್ತೈತಿ. ಇನ್ನೊಂದು ಫ್ಯಾಕ್ಚುಯಲ್ ಪಾಯಿಂಟ್ ಅಂದ್ರೆ ಇಟ್ ಈಸ್ ನಾಕ್ಚೂರ್ನಲ್ ಅಂತಂದ್ರೆ it come out only during the night time. That is important aspect of Malabar civet. And this species is also critically endangered species. So ಈ ಸ್ಪೀಷಸ್ಗೆ ಏನು ಥ್ರೆಟ್ ಐತೆ ಅಂತಂದ್ರೆ ಇದನ್ನೇನು ಮಾಡ್ತೇವೆ ನಾವು? ಮೆಡಿಸಿನ್ ಸಂಬಂಧ ಹಂಟ್ ಮಾಡ್ತೇವೆ. ಎಸ್ಪೆಷಲಿ ಟ್ರೆಡಿಷ್ನಲ್ ಮೆಡಿಸಿನ್ಸ್ ಏನಿರ್ತಾವಲ್ಲ, ಆ ಟ್ರೆಡಿಷ್ನಲ್ ಮೆಡಿಸಿನ್ ಸಂಬಂಧ ಹಂಟ್ ಮಾಡ್ತೇವೆ. ಆಮೇಲೆ ಇದ್ರೊಳಗೆ ಒಂದೊಂದು ಗ್ಲ್ಯಾಂಡ್ಸ್ ಇರ್ತಾವೆ. ಆ ಗ್ಲ್ಯಾಂಡ್ಸ್ದಾಗ ಏನಿರ್ತೈತಿ? ಸ್ವಲ್ಪ ಅರೋಮೆಟಿಕ್ ಗ್ಲ್ಯಾಂಡ್ಸ್ ಇರ್ತಾವೆ. ಸೊ ಆ ಅರೋಮನ್ ಕಲೆಕ್ಟ್ ಮಾಡೋಕ್ಕೆ ಏನು ಮಾಡ್ತೇವೆ? ಹಂಟ್ ಮಾಡತ್ತೇವೆ. ಅದರ್ ಮೇಜರ್ ಥ್ರೆಟ್ ಏನೈತೆ ಅಂತಂದ್ರೆ ಪ್ಲಾಂಟೇಶನ್ ಅಗ್ರಿಕಲ್ಚರ್ ಏನಾಗತೈತಿ. ಎಸ್ಪೆಷಲಿ ಆ ರೀಜನ್ದಾಗ ಕಾಫಿ ಮತ್ತು ಟೀ ಪ್ಲಾಂಟೇಶನ್ ಏನಾಗತೈತಿ. ಆ ಟೀ ಪ್ಲಾಂಟೇಶನ್ ಸಂಬಂಧ ಏನಾಗತೈತಿ? ಮಲಬಾರ್ ಸಿವೆಟ್ ಪಾಪ್ಯುಲೇಷನ್ ರೆಡ್ಯೂಸ್ ಆಗತೈತಿ. ರಿಮೆಂಬರ್ ವಾಟ್ ಆರ್ ದ ಥಿಂಗ್ಸ್ ಟು ಬಿ ರಿಮೆಂಬರ್ಡ್? ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶೀಸ್. It is endemic to, remember, it is endemic to Western Ghats. Higher altitude ದಾಗ ಇರ್ತೈತಿ, evergreen forest ದಾಗ ಇರ್ತೈತಿ, nocturnal ಇರ್ತೈತಿ. So these things are to be remembered. Next critically endangered species which is not found in India, earlier found in India but currently not found in India, that is Sumatran rhinoceros. Is Sumatran rhinoceros, it is the smallest of all the rhino species. ಅಗದಿ ಸಣ್ಣದ ಪ್ರಜಾತಿ ಯಾವುದೈತೆ ಅಂತಂದ್ರೆ ನಮ್ಮ ಸುಮತ್ರನ್ ರೈನೋ ಸ್ಪೀಷಸ್ ಐತಿ. ಸೊ ಇದು ಏನೈತಿ? ಕ್ರಿಟಿಕಲಿ ಎಂಡೇಂಜರ್ಡ್ ಅಕಾರ್ಡಿಂಗ್ ಟು ದ ರೆಡ್ ಲಿಸ್ಟ್. ಇಷ್ಟು ನೆನಪಿದ್ರೆ ಸಾಕು. ಒನ್, ಇಟ್ ಈಸ್ ನಾಟ್ ಫೌಂಡ್ ಇನ್ ಇಂಡಿಯಾ. ಒನ್ ಥಿಂಗ್, ಇಟ್ ಈಸ್ ನಾಟ್ ಫೌಂಡ್ ಇನ್ ಇಂಡಿಯಾ, ಇಟ್ ಈಸ್ ದ ಸ್ಮಾಲೆಸ್ಟ್ ಸ್ಪೀಷಸ್, ಇಟ್ ಈಸ್ ಕ್ರಿಟಿಕಲಿ ಎಂಡೇಂಜರ್ಡ್. ಆ್ಯಂಡ್ ಇನ್ನೊಂದು ಬೇಕಾದ್ರೆ ಸ್ಮಾಲ್ ಫ್ಯಾಕ್ಟ್ ನೆನ್ಪಿಟ್ಕೋಬೋದು ಅಂತ, ಇದಕ್ಕೆ 2 ಹಾರ್ನ್ಸ್ ಇರ್ತಾವೆ. ಸೊ ನಾರ್ಮಲಿ ಇಂಡಿಯಾದಾಗ ಏನು ಸ್ಪೀಷೀಸ್ ಸಿಗ್ತೈತಲ್ಲ, ಇಂಡಿಯಾದಾಗ ಸ್ಪೀಷೀಸ್ಗೆ ಏನು ಸಿಗ್ತೈತಿ? ಸಿಂಗಲ್ ಹಾರ್ನ್ ಸಿಗ್ತೈತಿ. ಬಟ್ ಇದು ಈ ಸ್ಪೀಷೀಸ್ಗೆ ಏನು ಸಿಗ್ತಾವೆ? ನಮ್ಗೆ 2 ಹಾರ್ನ್ ಸಿಗ್ತಾವೆ. ಸೊ ದ್ಯಾಟ್ ಹ್ಯಾಸ್ ಟು ಬಿ ರಿಮೆಂಬರ್ಡ್. ನೆಕ್ಸ್ಟ್ ಒನ್, ಜಾವನ್ ರೈನೋಸೋರಸ್. ಅಗೇನ್ ಜಾವನ್ ರೈನೋಸೋರಸ್, it is also a critically endangered species. So since ಇದು ಇಂಡಿಯಾದಾಗ ಸಿಗ್ತಿತ್ತು ಬಟ್ ಕರೆಂಟ್ಲಿ ಇಂಡಿಯಾದಾಗ ಸಿಗಂಗಿಲ್ಲ. ಇವೇನು ಇಂಡೋನೇಷಿಯನ್ ಐಲ್ಯಾಂಡ್ಸ್ ಅದಾವಲ್ಲ, ಆ ಇಂಡೋನೇಷಿಯನ್ ಐಲ್ಯಾಂಡ್ಸ್ದಾಗ ನಮ್ದು ಜಾವನ್ ರೈನೋಸೋರಸ್ ಸಿಗ್ತಾವೆ. ಇನ್ನೊಂದು ನೆನ್ಪಿಟ್ಕೋಬೇಕಂದ್ರೆ ಈ ಜಾವನ್ ರೈನೋಸೋರಸ್ಗೆ ಸಿಂಗಲ್ ಹಾರ್ನ್ ಇರ್ತೈತಿ. ಇಂಡಿಯನ್ ರೈನೋಸೋರಸ್ಗೆ ಸಿಂಗಲ್ ಹಾರ್ನ್ ಐತಿ, ಜಾವನ್ ರೈನೋಸೋರಸ್ಗೆ ಸಿಂಗಲ್ ಹಾರ್ನ್ ಐತಿ. ಬಟ್ ಸುಮತ್ರನ್ ರೈನೋಸೋರಸ್ಗೆ ಏನದಾವು? 2 ಹಾರ್ನ್ಸ್ ಅದಾವು. ಸುಮತ್ರನ್ ಮತ್ತು ಜಾವನ್ ರೈನೋಸೋರಸ್ ಸಿಮಿಲಾರಿಟಿ ಏನೈತಿ? ಎರಡೂ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷೀಸ್ ಅದಾವು. ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು. ಕರೆಂಟ್ಲಿ ನಾಟ್ ಫೌಂಡ್ ಇನ್ ಇಂಡಿಯಾ. So these are different types of rhinoceros found across the world. One is white rhinoceros. This is white rhinoceros. ಆಗ ಹೇಳಿದೆ ಬರೀ 2 ಪ್ರಜಾತಿ ಉಳಿದಾವ, ಅಂದರೆ 2 ಹುಡ್ದವು, 2 ಫೀಮೇಲ್ ಅದಾವು. There is high chance of extinction. Next one,
ಬ್ಲ್ಯಾಕ್ ರೈನೋಸರಸ್ ಕಂಪೇರೇಟಿವ್ಲಿ ಜಾಸ್ತಿ ಅದಾವು, ಬಟ್ ಇವನ್ ದೆನ್ ಇಲ್ಲೀಗಲ್ ಹಂಟಿಂಗ್, ಇದು ಹಂಟಿಂಗ್ ಎದ್ರ ಸಂಬಂಧ ಆಗ್ತೈತಿ, ಎಸ್ಪೆಷಲಿ ಇವೇನು ಹಾರ್ನ್ಸ್ ಅದಾವಲ್ಲ, ಈ ಹಾರ್ನ್ಸ್ದಾಗ ಸ್ವಲ್ಪ ಟ್ರೆಡಿಷನಲ್ ಮೆಡಿಸಿನಲ್ ಪ್ರಾಪರ್ಟೀಸ್ ಅದಾವ ಅಂತ ತಿಳ್ಕೊಂಡು ಅದನ್ನ ಏನು ಮಾಡತ್ತಾರ, ಹಂಟ್ ಮಾಡತ್ತಾರ. ಸೊ ದ್ಯಾಟ್ಸ್ ವೈ ಪಾಪ್ಯುಲೇಷನ್ ಏನಾಗತ್ತತಿ, ಸ್ಟ್ರಿಂಕ್ ಆಗತೈತಿ, ಎಕ್ಸೆಪ್ಟ್ ಇನ್ ಇಂಡಿಯಾದ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗತೈತಿ. ಈ ಸುಮಾತ್ರನ್ ರೈನೋಸರಸ್ ನಾಟ್ ಫೌಂಡ್ ಇನ್ ಇಂಡಿಯಾ, ದಿಸ್ ಬ್ಲ್ಯಾಕ್ ರೈನೋಸರಸ್ ಫೌಂಡ್ ಇನ್ ಆಫ್ರಿಕಾ, ವೈಟ್ ರೈನೋಸರಸ್ ಫೌಂಡ್ ಇನ್ ಆಫ್ರಿಕಾ, ನಾಟ್ ಫೌಂಡ್ ಇನ್ ಇಂಡಿಯಾ. ಇಂಡಿಯನ್ ರೈನೋಸರಸ್, ಈ ಇಂಡಿಯನ್ ರೈನೋಸರಸ್ ಏನೈತಿ ಒಂದ ಕೊಂಬೈತಿ, ದಿಸ್ ಈಸ್ ಫೌಂಡ್ ಇನ್ ಇಂಡಿಯಾ. ಬಟ್ ದಿಸ್ ಇಸ್ ನಾಟ್ ಕ್ರಿಟಿಕಲಿ ಎಂಡೇಂಜರ್ಡ್, ದಿಸ್ ಈಸ್ ವಲ್ನರೇಬಲ್ ಸ್ಪೀಶಿ. ಇಂಡಿಯಾದಾಗ ಏನೈತಲ್ಲ ಅದೇನೈತಿ ವಲ್ನರೇಬಲ್ ಸ್ಪೀಶಿ ಐತಿ, ಅರ್ಲಿಯರ್ ಎಂಡೇಂಜರ್ಡ್ ಇತ್ತು. ಕಮಿಂಗ್ ಟು ನೆಕ್ಸ್ಟ್ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಶಿ, ದಟ್ ಈಸ್ ಕಾಶ್ಮೀರಿ ಸ್ಟ್ಯಾಗ್. ಈ ಕಾಶ್ಮೀರಿ ಸ್ಟ್ಯಾಗ್ ಇನ್ನೊಂದು ಹೆಸರು ಏನೈತಿ, ಹಂಗುಲ್ ಐತಿ. ಓಕೆ, ಸೊ ಎರಡೂ ನೆನ್ಪಿಟ್ಕೋಬೇಕಾಗ್ತೈತಿ, ಎಕ್ಸಾಮ್ದಾಗ ಎರಡೂ ಕೇಳೋ ಚಾನ್ಸಸ್ ಐತಿ. ಅರ್ಲಿಯರ್ ದಿಸ್ ಕಾಶ್ಮೀರಿ ಸ್ಟ್ಯಾಗ್ ವಾಸ್ ಸ್ಟೇಟ್ ಎನಿಮಲ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಜಮ್ಮು ಆ್ಯಂಡ್ ಕಾಶ್ಮೀರದ ಸ್ಟೇಟ್ ಎನಿಮಲ್ ಇತ್ತು, ಈಗ ಸದ್ಯಕ್ಕೆ ಯೂನಿಯನ್ ಟೆರಿಟರಿ ಎನಿಮಲ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ ಐತಿ, ಕ್ರಿಟಿಕಲಿ ಎಂಡೇಂಜರ್ಡ್ ಐತಿ. ಇಟ್ ಈಸ್ ಅ ಸಬ್ ಸ್ಪೀಶಿ ಆಫ್ ರೆಡ್ ಡಿಯರ್. ಸೊ ಇದ್ರದ್ದು ಇದೇನೈತಿ ಡಿಯರ್. ಸೊ ಒನ್ ಥಿಂಗ್ ಟು ಬಿ ರಿಮೆಂಬರ್ಡ್, ಡಿಯರ್ಸ್ ಅಂತಂತಂದ್ರೆ ಇವಕ್ಕೇನಿರ್ತಾವೆ, ಕೋಡ್ಗಳು ಬ್ರಾಂಚ್ ವೈಗೆ ಇರ್ತಾವೆ. ಓಕೆ, ಸೊ ಇನ್ನೊಂದು ಬರ್ತೈತಿ ಆಂಟಿಲೋಪ್ಸ್ ಅಂತ ಬರ್ತಾವೆ. ಆಂಟಿಲೋಪ್ಸ್ದಾಗ ಏನಿರ್ತಾವೆ, ಇವೇನು ಕೋಡ್ ಇರ್ತಾವಲ್ಲ, ಕೊಂಬ್ ಇರ್ತಾವಲ್ಲ, ಆ ಕೊಂಬ ಸ್ವಲ್ಪ ಹಿಂಗಿರ್ತಾವೆ, ಅಂದ್ರೆ ಸ್ಟ್ರೇಟ್ ಇರ್ತಾವೆ, ಸ್ಟ್ರೇಟ್ ಬದಲಿ ಸ್ವಲ್ಪ ಕರ್ಡ್ ಇರ್ತಾವೆ. ಸೊ ಅವಕ್ಕೇನಂತೇವೆ ನಾವು ಆಂಟಿಲೋಪ್ ಸ್ಪೀಸಿ ಅಂತೇವಿ. ಇಫ್ ಇನ್ ಕೇಸ್ ಕೊಂಬ ಸಣ್ಣ ಇದ್ದು ಅಂತಂದ್ರೆ, ಅಥವಾ ಅವೇನು ಹಾರ್ನ್ಸ್ ಅದಾವಲ್ಲ, ಹಾರ್ನ್ಸ್ ಸಣ್ಣ ಇದ್ದು ಅಂತಂದ್ರೆ ಅವು ಇನ್ನೊಂದು ಬರ್ತೈತಿ, ದೇ ಆರ್ ಕಾಲ್ಡ್ ಆಸ್ ಗ್ಯಾಸಲ್ಸ್. ಸೊ ಗ್ಯಾಸಲ್ಸ್, ಡಿಯರ್ಸ್, ಆಂಟಿಲೋಪ್ಸ್ ಇವೆರಡು 3 ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಶೀಸ್ ಅದಾವೆ. ಡಿಯರ್ಸ್ ಅಂತಂದ್ರೆ ಈ ಟೈಪ್ ಆಫ್ ಹಾರ್ನ್ಸ್ದಾಗ ಬ್ರಾಂಚಸ್ ಇರ್ತಾವು, ಇವೇನಿರ್ತಾವಲ್ಲ ಸ್ವಲ್ಪ ವೆಲ್ವೆಟಿ ಟಚ್ ಇರ್ತೈತೆ, ಅಂದ್ರೆ ವೆರಿ ಸಾಫ್ಟ್ ಟಚ್, ಸ್ವಲ್ಪ ಹೇರ್ಸ್ ಇರ್ತಾವ ಅದ್ರ ಮ್ಯಾಗ, ಸೊ ಅದ್ರ ಸಂಬಂಧ ವೆಲ್ವೆಟಿ ಟಚ್ ಇರ್ತೈತಿ. ಆ್ಯಂಡ್ ದೀಸ್ ಹಾರ್ನ್ಸ್ ಆರ್ ಎಸ್ಪೆಷಲಿ ಡಿಯರ್ಸ್ ಹಾರ್ನ್ಸ್ ಏನಿರ್ತಾವು ಡೆಸಿಡಿಯಸ್ ಇರ್ತಾವೆ. ಡೆಸಿಡಿಯಸ್ ಮೀನ್ಸ್ ಪ್ರತಿಯೊಂದು ಸೀಸನ್ದಾಗ, ಯಾವುದೋ ಒಂದು ಪರ್ಟಿಕ್ಯುಲರ್ ಸೀಸನ್ದಾಗ ಹಾರ್ನ್ಸ್ ಆಟೋಮೆಟಿಕಲಿ ಉದ್ರಿ ಹೋಗ್ತಾವು, ಹೊಸವು ಮತ್ತು ಬೆಳಕ್ಕೆ ಚಾಲು ಆಗ್ತಾವೆ. ಸೊ ದಟ್ ಈಸ್ ಅಬೌಟ್ ಡಿಯರ್ಸ್. ಆಂಟಿಲೋಪ್ಸ್ದಾಗ ಏನಿರ್ತೈತಿ, ಕಂಪೇರೇಟಿವ್ಲಿ ಹಾರ್ನ್ಸ ದೊಡ್ಡ ಇರ್ತಾವು, ವೆರಾಸ್ ಗಜಲ್ಸ್ದಾಗ ಏನಿರ್ತೈತಿ, ಹಾರ್ನ್ಸ ಕಂಪೇರೇಟಿವ್ಲಿ ಸಣ್ಣ ಇರ್ತಾವೆ. ಅಗದಿ ಲಾರ್ಜ್ ಬಂದಾಗ ನಮ್ಮ ಡಿಯರ್ ಸ್ಪೀಸೀಸ್ ಕಂಪೇರೇಟಿವ್ಲಿ ವೆರಿ ಲಾರ್ಜ್ ಇರ್ತಾವು. ನೆಕ್ಸ್ಟ್ ಆಂಟಿಲೋಪ್ಸ್ ಕಂಪೇರೇಟಿವ್ಲಿ ಜಾಸ್ತಿ ದೊಡ್ಡ ಇರ್ತಾವು, ನಮ್ಮ ಏನು ಗ್ಯಾಸಲ್ಸ್ ಅದಾವಲ್ಲ ಕಂಪೇರೇಟಿವ್ಲಿ ಸಣ್ಣ ಇರ್ತಾವೆ. ಕಮಿಂಗ್ ಬ್ಯಾಕ್ ಟು ದಿಸ್ ಕಾಶ್ಮೀರಿ ಸ್ಟ್ಯಾಗ್. ಈ ಕಾಶ್ಮೀರಿ ಸ್ಟ್ಯಾಗ್ದಾಗ ಏನೈತಿ, ಎಲ್ಲೈತಿ ರಿವರೈನ್ ಫಾರೆಸ್ಟ್, ಎಲ್ಲೆಲ್ಲಿ ರಿವರ್ಸ್ ಹರಿತೈತಿ ಆ ರೀಜನ್ದಾಗ, ಹಿಮಾಲಯನ್ ರೀಜನ್ದಾಗ ಎಸ್ಪೆಷಲಿ ಎಲ್ಲೆಲ್ಲಿ ಗ್ರಾಸಸ್ ಸಿಗಾಗತೈತಿ ಆ ರೀಜನ್ದಾಗ ಸಿಗ್ತೈತಿ. ಮೇಜರ್ ಥ್ರೆಟ್ ಟು ದಿಸ್ ಕಾಶ್ಮೀರಿ ಸ್ಟ್ಯಾಗ್ ಈಸ್ ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್. ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಇನ್ ದ ಸೆನ್ಸ್, ನಾವೇನು ಟೂರಿಸಮ್ ಮಾಡತ್ತೀವಿ ಅದರಿಂದ ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಆಗತೈತಿ. ಇನ್ನೊಂದು ಓವರ್ ಗ್ರೇಸಿಂಗ್, ಅಲ್ಲೇನು ಲೋಕಲ್ ಪ್ಯಾಸ್ಟ್ರಲಿಸ್ಟ್ ಇರ್ತಾರೋ ಅವು ಓವರ್ ಗ್ರೇಸಿಂಗ್ ಮಾಡತ್ತಾರ, ಸೊ ಅದ್ರ ಸಂಬಂಧ ಏನಾಗತೈತಿ, ಹ್ಯಾಬಿಟೇಟ್ ಡಿಸ್ಟ್ರಕ್ಷನ್ ಆಗತೈತಿ. ಇನ್ನೊಂದು major threat for this Kashmiri stag is the shelling, cross-border shelling of Indian and Pakistan army. India ಮತ್ತು ಪಾಕಿಸ್ತಾನ್ ಆರ್ಮಿದವ್ರು ಏನು ಮಾಡತ್ತಾರ, ಕಂಟಿನ್ಯೂಸ್ಲಿ ಬಾಂಬ್ಸ್ ಶೆಲ್ ಮಾಡತ್ತಾರ. ಸೊ ಅದ್ರ ಸಂಬಂಧ ಏನಾಗತೈತಿ, ಪಾಪ್ಯುಲೇಷನ್ ಡಿಕ್ರೀಸ್ ಆಗತೈತಿ. ನೆಕ್ಸ್ಟ್ ಒನ್ ಎಂಡೇಂಜರ್ಡ್ ಸ್ಪೀಷಸ್. ಸೊ ಈಗ ಆಗಲೇ ಯಾವ್ದು ನೋಡಿದ್ವಿ, ಎಕ್ಸ್ಟಿಂಕ್ಟ್ ಸ್ಪೀಷೀಸ್ ನೋಡಿದ್ವಿ, ಕ್ರಿಟಿಕಲಿ ಎಂಡೇಂಜರ್ಡ್ ನೋಡಿದ್ವಿ. ನೆಕ್ಸ್ಟ್ ಒನ್ ಈಸ್ ಎಂಡೇಂಜರ್ಡ್ ಸ್ಪೀಷಸ್. ಎಂಡೇಂಜರ್ಡ್ ಸ್ಪೀಷಸ್ ಅಂದ್ರೆ ಪಾಪ್ಯುಲೇಷನ್ ಏನಿರ್ತೈತಿ 250 ಮ್ಯಾಚೂರ್ ಇಂಡಿವಿಜುವಲ್ಸ್ ಇರ್ತಾವು, ಅಥವಾ 70% ಆಫ್ ದ ಪಾಪ್ಯುಲೇಷನ್ ಏನಾಗಿರ್ತೈತಿ ಲಾಸ್ಟ್ 10 ಇಯರ್ಸ್ದಾಗ ಡ್ರಾಸ್ಟಿಕ್ ಡಿಕ್ಲೈನ್ ಆಗಿರ್ತೈತಿ. ಆ ಟೈಪ್ ಆಫ್ ಪಾಪ್ಯುಲೇಷನ್ನ ಎಂಡೇಂಜರ್ಡ್ ಸ್ಪೀಷೀಸ್ ಅಂತ ಕರಿತೇವೆ. ನೆಕ್ಸ್ಟ್ ದ ಫಸ್ಟ್ ಇಂಪಾರ್ಟೆಂಟ್ ಎಂಡೇಂಜರ್ಡ್ ಎನಿಮಲ್ ಆಫ್ ಇಂಡಿಯಾ, ದಟ್ ಈಸ್ ಏಷ್ಯಾಟಿಕ್ ಲಾಯನ್. ಎಲ್ಲಿ ಸಿಗ್ತಾವು, ಗಿರ್ ಫಾರೆಸ್ಟ್ದಾಗ ಅಷ್ಟ ಸಿಗ್ತಾವು, ಗುಜರಾತ್ದಾಗ ಅಷ್ಟ ಸಿಗ್ತಾವು, ಬೇರೆ ಕಡೆ ಎಲ್ಲಿ ಸಿಗಂಗಿಲ್ಲ. ದೇರ್ ಈಸ್ ಸಮ್ ಡಿಫ್ರೆನ್ಸ್ ಬಿಟ್ವೀನ್ ಏಷ್ಯಾಟಿಕ್ ಲಾಯನ್ಸ್ ಆ್ಯಂಡ್ ಅವರ್ ಆಫ್ರಿಕನ್ ಲಾಯನ್ಸ್ ಅಗೇನ್ ದೊಡ್ಡ ಇರ್ತಾವು, ವೆರಾಸ್ ನಮ್ಮ ಇಂಡಿಯನ್ ಲಾಯನ್ಸ್ ಅಥವಾ ಏಷ್ಯಾಟಿಕ್ ಲಾಯನ್ಸ್ ಏನದಾವು ಕಮ್ಮಿ ಸಣ್ಣ ಇರ್ತಾವೆ. Another thing, Asiatic lions only found in India, African lions only found in Africa. But Africa ದಾಗ ಎಂಟೈರ್ ಕಾಂಟಿನೆಂಟ್ ದಾಗ ಎಲ್ಲಿ ಬೇಕಾದಲ್ಲಿ ಸಿಗ್ಬೋದು. ವೆರಾಸ್ ಏಷ್ಯಾಟಿಕ್ ಲಾಯನ್ಸ್ ಇಂಡಿಯಾದ ಗುಜರಾತ್ ಸ್ಟೇಟ್ ಬಿಟ್ಟು ಬೇರೆ ಕಡೆ ಎಲ್ಲಿ ಸಿಗಂಗಿಲ್ಲ. ಓಕೆ, that is an important point. 2020 and 2021 ದಾಗ ಒಂದು ಕ್ವಶನ್ ಕೇಳಿದ್ರು, ಏಷ್ಯಾಟಿಕ್ ಲಾಯನ್ಸ್ ಆರ್ ಓನ್ಲಿ ಫೌಂಡ್ ಇನ್ ಇಂಡಿಯಾ. ಎಸ್, ದೇ ಆರ್ ಓನ್ಲಿ ಫೌಂಡ್ ಇನ್ ಇಂಡಿಯಾ, ಬೇರೆ ಕಡೆ ಎಲ್ಲಿ ಸಿಗಂಗಿಲ್ಲ. ದಟ್ ಮೀನ್ಸ್ they are near endemic to Indian subcontinent only. ಸೊ ಇದಕ್ಕೆ ಮೇಜರ್ ಥ್ರೆಟ್ ಏನಾಗತೈತಿ, ಹ್ಯಾಬಿಟ್ಯಾಟ್ ಡಿಸ್ಟ್ರಕ್ಷನ್ ಆಗತೈತಿ, ಡಿಸೀಸಸ್ ಸ್ಪ್ರೆಡಿಂಗ್ ಫ್ರಮ್ ಡೊಮೆಸ್ಟಿಕ್ ಅನಿಮಲ್ಸ್.
actually these are not at all a threat. Currently they might be threat, but 1800 consider ಮಾಡಿದಾಗ 1800s ದಾಗ ಹಾರ್ಡ್ಲಿ 50 to 60 ಲಯನ್ಸ್ ಅಷ್ಟೇ ಇದ್ದು, ವೈಲ್ಡ್ದಾಗ 50 to 60 ಲಯನ್ಸ್ ಅಷ್ಟೇ ಇದ್ದು, ಟೋಟಲ್ ಡಿಸ್ಟ್ರಕ್ಷನ್ ಆಗಿತ್ತು. ಕಂಟಿನ್ಯೂಸ್ಲಿ ಹಂಟಿಂಗ್ ಮಾಡಕತ್ತಿದ್ರು, ನಮ್ಮ ಬ್ರಿಟಿಷರ್ಸು ಹಂಟ್ ಮಾಡಕತ್ತಿದ್ರು, ನಮ್ಮ ಲೋಕಲ್ ಪ್ರಿನ್ಸ್ಲಿ ಸ್ಟೇಟ್ಸ್ ಏನಿದ್ದು ಅವರು ಹಂಟ್ ಮಾಡಕತ್ತಿದ್ರು. ಅದರ ಸಂಬಂಧ ಪಾಪ್ಯುಲೇಷನ್ ಡ್ರಾಸ್ಟಿಕ್ಲಿ ರೆಡ್ಯೂಸ್ ಆಗಕತ್ತೈತಿ. ಬಟ್ ಕರೆಂಟ್ಲಿ ಐತಿ ವಿ ಹ್ಯಾವ್ ನಿಯರ್ಲಿ 500 to 600 lions across India. Across India in the sense across Gir forest daga 500 to 600 lions adavu. ಅಂದ್ರೆ ಏನ ಲಾಸ್ಟ್ 200 ಇಯರ್ಸ್ ದಾಗ ನಮ್ಮ ಟೈಗರ್ ಕಿಂತ ಚಲೋ ಕನ್ಸರ್ವೇಷನ್ ಎತ್ತರದ ಮಾಡೇವಿ, ನಾವು ಲಾಯನ್ ಕನ್ಸರ್ವೇಷನ್ ಭಾಳ ಚಲೋ ಮಾಡೇವಿ. ಈ ಒಂದು ನಮ್ಮ ಪ್ರಾಜೆಕ್ಟ್ ಲಾಯನ್ ಅಂತ ಸ್ಪೆಸಿಫಿಕಲಿ ಮೊದಲೇದಿಂದ ಇಲ್ಲ. ಈ ರೀಸೆಂಟ್ಲಿ 2018 ದಾಗ ಒಂದು ಪ್ರಾಜೆಕ್ಟ್ ಲಾಯನ್ ಅಂತ ಚಾಲೂ ಮಾಡಿದ್ರ, ಅದಾದ್ಮ್ಯಾಗ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟಿದ್ರು. ಬಟ್ ದಿಸ್ ಪ್ರಾಜೆಕ್ಟ್ ಲಾಯನ್ ಸ್ಟಾಪ್ಡ್ ಇನ್ 2020 ಇಟ್ ಸೆಲ್ಫ್. ಕರೆಂಟ್ಲಿ ಪ್ರಾಜೆಕ್ಟ್ ಲಾಯನ್ ಅನ್ನೋದು ಏನೂ ಇಲ್ಲ, ಬಟ್ ಪ್ರಾಜೆಕ್ಟ್ ಟೈಗರ್ ಏನೈತಿ ಕಂಟಿನ್ಯೂಸ್ಲಿ ರನ್ ಆಗತೈತಿ. ಸೊ ಏಷ್ಯಾಟಿಕ್ ಲಯನ್ಸ್ ಬಗ್ಗೆ ನೋಡ್ಬೇಕಂತಂದ್ರೆ ಏನೈತಿ ಅದ ಎಂಡೇಂಜರ್ ಸ್ಪೀಷೀಸ್ ಫೌಂಡ್ ಓನ್ಲಿ ಇನ್ ಇಂಡಿಯಾ. ಅದು ಇಂಡಿಯಾದಾಗ ಎಲ್ಲೇ ಗುಜರಾತ್ದಾಗ, ಅದು ಯಾವ್ದ ಗಿರ್ ಫಾರೆಸ್ಟ್ದಾಗ ಅಷ್ಟೇ ಸಿಗ್ತೈತಿ, ಬೇರೆ ಕಡೆಯಲ್ಲಿ ಸಿಗಂಗಿಲ್ಲ. ನೆಕ್ಸ್ಟ್ ಇಂಪಾರ್ಟೆಂಟ್ ಎಂಡೇಂಜರ್ ಸ್ಪೀಷೀಸ್ ರೆಡ್ ಪಾಂಡಾ ಇದೆಲ್ಲಿ ಸಿಗ್ತೈತಿ? ಟೆಂಪರೇಟ್ ಫಾರೆಸ್ಟ್ ಆಫ್ ಹಿಮಾಲಯನ್ ರೀಜನ್. ನೋಡಿದ್ವಿ ನಾವು ಎಲ್ಲಿ ನೋಡಿದ್ವಿ? ಇಂಡಿಯಾದಾಗ ನಾರ್ತ್ ಈಸ್ಟ್ ರೀಜನ್ದಾಗ ಅಷ್ಟೇ ಸಿಗ್ತೈತಿ. ನಾರ್ತ್ ಈಸ್ಟ್ ರೀಜನ್ದಾಗೂ ಎಲ್ಲ ಸ್ಟೇಟ್ದಾಗ ಸಿಗಂಗಿಲ್ಲ. ಎಸ್ಪೆಷಲಿ ಅಸ್ಸಾಂದಾಗ ಸಿಗ್ತೈತಿ, ಅಸ್ಸಾಂ, ಅರುಣಾಚಲ್ ಪ್ರದೇಶ್, some parts of Sikkim. These are the important states where we find red panda. ಈ ರೆಡ್ ಪ್ಯಾಂಡಾ ಈ 3 states ಬಿಟ್ಟ ಉಳ್ಕಿದ ಕಡೆ ಏನೈತಿ ರೋಮಿಂಗ್ ಪಾಪ್ಯುಲೇಷನ್ ಅಷ್ಟ ಸಿಗ್ತೈತಿ, ಇರು ಪಾಪ್ಯುಲೇಷನ್ ಸಿಗಂಗಿಲ್ಲ. ಇರು ಪಾಪ್ಯುಲೇಷನ್ ಮತ್ತು ರೋಮಿಂಗ್ ಪಾಪ್ಯುಲೇಷನ್ ಅಂತಂದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮ್ದಾಗ ಬ್ಯಾಸ್ರ ಬಂದಿರ್ತೈತಿ, ಎಲ್ಲರೂ ತಿರ್ಗಾಕ್ ಹೋಗಿರ್ತಾವು, ಅಥವಾ ಕ್ಲೈಮೇಟ್ ಫ್ಯಾಕ್ಟರ್ಸ್ ಚಲೋ ಇರಂಗಿಲ್ಲ, ಅಥವಾ ಅದ್ರ ಸಂಬಂಧ ಬೇರೆ ಕಡೆ ರೋಮ್ ಮಾಡ್ಕೊಂಡು ಬರ್ತಿರ್ತಾವೆ. ಆ ಟೈಪ್ ಆಫ್ ಪಾಪ್ಯುಲೇಷನ್ಗೆ ಏನಂತೀವಿ? ರೋಮಿಂಗ್ ಪಾಪ್ಯುಲೇಷನ್ ಅಂತೀವಿ. ಇಂಡಿಯಾದಾಗ ಮೇನ್ಲಿ ಅಸ್ಸಾಂ, ಅರುಣಾಚಲ್ ಪ್ರದೇಶ್, ಸಿಕ್ಕಿಂದಾಗ ಏನೈತಿ ಅಲ್ಲಿ ಆಕ್ಚುಲಿ ಅದಾವು. ಎಸ್ಪೆಷಲಿ ಯಾವ ಟೈಪ್ ಆಫ್ ಫಾರೆಸ್ಟ್ದಾಗ? ಟೆಂಪರೇಟ್ ಫಾರೆಸ್ಟ್ದಾಗ ಸಿಗ್ತಾವೆ. ಓಕೆ, ಟೆಂಪರೇಟ್ ಎವರ್ಗ್ರೀನ್. ಸೊ ಇಲ್ಲೆಲ್ಲೈತಿ ಸಿಕ್ಕಿಂ ಮತ್ತು ಅಸ್ಸಾಂ. ಉಳ್ಕಿದ್ ಬಿಟ್ರ ಅರುಣಾಚಲ್ ಪ್ರದೇಶ್. ಮೇಜರ್ ಥ್ರೆಟ್ ಏನೈತಿ? ಹ್ಯಾಬಿಟೇಟ್ ಲಾಸ್, ಫ್ರಾಗ್ಮೆಂಟೇಷನ್, ಪೋಚಿಂಗ್, ಇನ್ ಬ್ರೀಡಿಂಗ್ ಡಿಪ್ರೆಷನ್ ಅಂತಂತಂದ್ರೆ ಫಾರ್ ಎಕ್ಸಾಂಪಲ್ ಅಸ್ಯೂಮ್ ಇದೊಂದು ಪರ್ಟಿಕ್ಯುಲರ್ ಫಾರೆಸ್ಟ್ ಇತ್ತಂತ ತಿಳ್ಕೋರಿ. ಬಟ್ ಏನಾಗೈತಿ, ಬಿಕಾಸ್ ಆಫ್ ಸಮ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಈ ಪೋರ್ಷನ್ ಏನಾಗೈತಿ ಕಟ್ ಡೌನ್ ಆಗೈತಿ. ಈಗ ಸದ್ಯಕ್ಕೆ ಏನೈತಿ ಇಲ್ಲಷ್ಟ ಸಿಗ್ತೈತಿ. ಸೊ ಎಂಟೈರ್ ಏರಿಯಾದಾಗ ಸಿಗ್ತಿತ್ತು, ಬಟ್ ಏನಾಗೈತಿ ಇಲ್ಲೇ ಒಂದು ದೊಡ್ಡದೊಂದು ಸಿಟಿ ಆಗಿಬಿಟ್ಟೈತೆ ಅಂತ ತಿಳ್ಕೋರಿ. ಸೊ ಅದ್ರ ಸಂಬಂಧ ಏನಾಗೈತಿ, ಇಲ್ಲಿ ಪಾಪ್ಯುಲೇಷನ್ ಇಲ್ಲೇ ಉಳಿದ್ಬಿಟ್ಟೈತಿ, ಇಲ್ಲಿ ಪಾಪ್ಯುಲೇಷನ್ ಇಲ್ಲೇ ಉಳಿದ್ಬಿಟ್ಟೈತಿ. ಇಫ್ ಇನ್ ಕೇಸ್ ಈ ಟೈಪ್ ಆಫ್ ಪಾಪ್ಯುಲೇಷನ್ ಫ್ರಾಗ್ಮೆಂಟೇಷನ್ ಅಂತಂದ್ರೆ ಇನ್ ಬ್ರೀಡಿಂಗ್ ಆಗಕ್ಕೆ ಚಾಲು ಆಕೈತಿ. ಅಂದ್ರೆ ಅದರ ಫ್ಯಾಮಿಲಿದಾಗ ಅದರ್ ಬ್ರೀಡ್ ಮಾಡಕ್ಕೆ ಚಾಲು ಮಾಡಿತಂದ್ರೆ ಏನಾಗ್ತೈತಿ, ಜೆನೆಟಿಕ್ ವೇರಿಯಬಿಲಿಟಿ ಬರಂಗಿಲ್ಲ. ಯಾವಾಗ ಜೆನೆಟಿಕ್ ವೇರಿಯಬಿಲಿಟಿ ಬರಂಗಿಲ್ಲ ಅವಾಗ ಏನಾಕೈತಿ, ಚಾನ್ಸಸ್ ಆಫ್ ಎಕ್ಸ್ಟಿಂಕ್ಷನ್ ಜಾಸ್ತಿ ಆಕೈತಿ. ಸೊ ಈ ಪರ್ಟಿಕ್ಯುಲರ್ ಸ್ಪೀಸಸ್ಗೂ ಅದಾಗತೈತಿ ಬಿಕಾಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆ್ಯಂಡ್ ಏರಿಯಾ ಡೆವಲಪ್ಮೆಂಟ್ ಇನ್ ದ ನಾರ್ತ್ ಈಸ್ಟರ್ನ್ ರೀಜನ್. ಈ ಪರ್ಟಿಕ್ಯುಲರ್ ಸ್ಪೀಸಸ್ಗೆ ಇನ್ ಬ್ರೀಡಿಂಗ್ ಡಿಪ್ರೆಷನ್ ಆಗೋ ಚಾನ್ಸಸ್ ಜಾಸ್ತಿ ಐತಿ. Next important species, that is dholes, Asiatic wild dogs, or it is also called as Indian wild dog. Majorly it is called as dholes in the local languages. In the examination also they might be asking what are dholes. They occur most in the India south of Ganges, particularly in the central India, highlands, the western and eastern Ghats and southern states. Majorly ನಮ್ದೇನು ಇದು ಗಂಗಾ ಐತಲ್ಲ, ಗಂಗಾ ಬೆಲ್ಟ್ ಕಿಂತ ತೆಳಗೆ ಸಿಗ್ತೈತಿ. ಎಸ್ಪೆಷಲಿ ಡ್ರೈ ಡೆಸಿಡಿಯಸ್, ಮಾಯಿಸ್ಟ್ ಡೆಸಿಡಿಯಸ್ ಫಾರೆಸ್ಟ್ದಾಗ ಸಿಗ್ತೈತಿ, ಬೇರೆ ಕಡೆ ಸಿಗಂಗಿಲ್ಲ. ಸ್ವಲ್ಪ ಏನೈತಿ ನಾರ್ತ್ ಈಸ್ಟ್ದಾಗೂ ಸಿಗ್ತೈತಿ, ಅರುಣಾಚಲ್ ಪ್ರದೇಶ್, ಅಸ್ಸಾಂ, ಮೇಘಾಲಯದಾಗೂ ಸಿಗ್ತೈತಿ. ಬಟ್ ಮೇಜರ್ ಪಾಪ್ಯುಲೇಷನ್ ಏನೈತಿ ಇಂಡಿಯಾದಾಗ ಇದೇನು ಗೊಂಡವನ ಲ್ಯಾಂಡ್ ಏನಂತೀವಿ ಅಲ್ಲೇ ಜಾಸ್ತಿ ಐತಿ. ಥ್ರೆಟ್ಸ್ ಏನೈತಿ ಹ್ಯಾಬಿಟೇಟ್ ಲಾಸ್. ಮೇನ್ಲಿ ಏನೈತಿ ಈ ಥರ ಪ್ರೇಗಳು ಕಮ್ಮಿ ಆಗತ್ತವ. ಪ್ರೇಗಳು ಕಮ್ಮಿ ಇನ್ ದ ಸೆನ್ಸ್ ನಾವು ಇದನ್ನ ಕನ್ಸರ್ವೇಷನ್ ಮಾಡಕತ್ತಲ್ಲ. ಈ ಒಂದು ಇಟ್ ಈಸ್ ಆಲ್ಸೋ ಎಂಡೇಂಜರ್ ಸ್ಪೀಶೀಸ್. ಇದನ್ನ ಇತರ ಕನ್ಸರ್ವೇಷನ್ ಸಂಬಂಧ ಅಷ್ಟೊಂದು ಜಾಸ್ತಿ ತ್ರಾಸ ಕೊಡತ್ತಿಲ್ಲ ಅಥವಾ ಇಂಪಾರ್ಟೆನ್ಸ್ ಕೊಡತ್ತಿಲ್ಲ. ಸೊ ಟೈಗರ್ಸ್ ಮ್ಯಾಗ ಕೊಡತ್ತೆ. ಯಾವಾಗ ಟೈಗರ್ಸ್ ಮ್ಯಾಗ ಕೊಡಕ್ಕೆ ಚಾಲು ಆಕೈತಿ, ಟೈಗರ್ಸ್ ಏನು ಮಾಡ್ತೈತಿ ಇತರ ಪ್ರೇತ್ ತಿಂದು ಹೋಗಿಬಿಡ್ತೈತಿ. ಅವಾಗ ಏನಾಕೈತಿ ಇದಕ್ಕೆ ಇಟ್ ವಿಲ್ ಬಿ ಡಿಪ್ರೈವ್ಡ್ ಆಫ್ ಫುಡ್. ಸೊ ಇತರ ಪಾಪ್ಯುಲೇಷನ್ ಅದ್ರ ಸಂಬಂಧ ಕಮ್ಮಿ ಆಗತೈತಿ. ಇನ್ನೊಂದು ಟೈಪ್ ಆಫ್ ಡಿಸೀಸಸ್ ಬರತ್ತಾವೆ, ಎಸ್ಪೆಷಲಿ ಕೆನೈನ್ ಡಿಸ್ಟರ್ಬರ್ ಡಿಸೀಸ್ ಅಂತ ಬರ್ತೈತಿ, ಎಸ್ಪೆಷಲಿ ಫಾರ್ ಸಚ್ ಟೈಪ್ ಆಫ್ ಡಾಗ್ಸ್. ಯಾವಾಗ ಕೆನೈನ್ ಡಿಸ್ಟರ್ಬರ್ ಡಿಸೀಸ್ ಬರ್ತೈತಿ ಇತರ ಪಾಪ್ಯುಲೇಷನ್ ಏನಾಗ್ತೈತಿ ಕಂಪೇರಿಟಿವ್ಲಿ ರೆಡ್ಯೂಸ್ ಆಗುವಂತ ಹೋಗ್ತೈತಿ. ನೆಕ್ಸ್ಟ್ ಒನ್ ಕಾಂಪಿಟೇಷನ್ ಫ್ರಮ್ ಅದರ್ ಪ್ರೆಡಿಟರ್ಸ್ aside, then persecution and possible diseases from domestic and feral dogs. ನಾರ್ಮಲ್ ಡಾಗ್ಸ್ ಜೊತೆ ಏನು ಮಾಡ್ತಾವ ಮಿಂಗಲ್ ಆಗ್ತಾವ, ಅವಾಗ ಏನಾಕೈತಿ ಅತ್ರ ಡಿಸೀಸು ಇದಕ್ಕೂ ಬರ್ತಾವೆ.
Next important critically endangered animal, Eld's deer. It is also called as salmon. It is also called as brow antlered deer. Remember, it is called as Eld's deer. Eld's deer. It is also called as famine. It is also called as brow antlered deer. ಈ ಪರ್ಟಿಕ್ಯುಲರ್ ಪ್ರಜಾತಿ ಏನೈತಿ ಇಂಡಿಯಾದಾಗ ಒಂದ ಕಡೆ ಸಿಗ್ತೈತಿ, ಎಸ್ಪೆಷಲಿ ಮಣಿಪುರದಾಗ ಸಿಗ್ತೈತಿ ಅಂತ ಹೇಳಿದ್ದೆ. ಮಣಿಪುರದಾಗೂ ಎಲ್ಲಿ ಸಿಗ್ತೈತಿ ಅಂತಂದ್ರೆ ಲೋಕ್ಟಕ್ ಲೇಕ್ದಾಗ ಸಿಗ್ತೈತಿ. ಈ ಲೋಕ್ಟಕ್ ಲೇಕ್ದಾಗ ಒಂದ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಐತಿ. ಈ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಹೆಸರು ಏನೈತಿ ಕೈಬುಲ್ ಲಾಮ್ಜಾವ್ ನ್ಯಾಷನಲ್ ಪಾರ್ಕ್. ಈ ಕೈಬುಲ್ ಲಾಮ್ಜಾವ್ ನ್ಯಾಷನಲ್ ಪಾರ್ಕ್ದಾಗ ಅಷ್ಟ ನಮ್ಗೆ ಏನು ಸಿಗ್ತೈತಿ, ಈ ಪರ್ಟಿಕ್ಯುಲರ್ ಸ್ಪೀಶೀಸ್ ಸಿಗ್ತೈತಿ. ಈ ಮಣಿಪುರದಾಗ ಒಂದು ಮೇಟಿ ಲ್ಯಾಂಗ್ವೇಜ್ ಅಂತ ಐತಿ. ಆ ಮೇಟಿ ಲ್ಯಾಂಗ್ವೇಜ್ದಾಗ ಈ ಎಲ್ಡ್ಸ್ ಡಿಯರ್ಗೆ ಏನಂತ ಕರೀತಾರ, ಸಾಂಗಾಯ್ ಅಂತ ಕರೀತಾರೆ. So you have to remember the name Sangai instead of Eld's deer, famine or brow antlered deer. Chances of asking what is Sangai, where it is found, ಆ type of questions ಕೇಳೋ chances ಜಾಸ್ತಿ ಐತಿ. ಆಮೇಲೆ ಏನೈತಿ, ಇದು ಎಂಡೇಂಜರ್ಡ್ ಸ್ಪೀಶೀಸ್ ಐತಿ. ಸೊ ಅದರ ಸಂಬಂಧ ಎಂಡೇಂಜರ್ಡ್ ಡಿಯರ್ ಸ್ಪೀಶೀಸ್. ಬ್ರೌ ಆಂಟೆಲರ್ ಡಿಯರ್ ಎದಕ್ಕಂತ ಅಂದ್ರೆ ಈ ಥರದ್ದೇನು ಕೊಂಬಿರ್ತಾವಲ್ಲ, ಹಾರ್ನ್ಸ್ ಇರ್ತಾವಲ್ಲ, ಅದೇನಾಗ್ತೈತಿ ಹಿಂಗೆ ಬಂದ ಆಲ್ಮೋಸ್ಟ್ 90 ಡಿಗ್ರಿ ಬೆಂಡ್ ಹೊಡಿತೈತಿ. ಸೊ ಅದರ ಸಂಬಂಧ ಆ ಟೈಪ್ ಆಫ್ ಡಿಯರ್ ಸ್ಪೀಶೀಸ್ಗೆ ನಾವೇನಂತ ಕರಿತೀವಿ, ಬ್ರೌ ಆಂಟೆಲರ್ಡ್ ಡಿಯರ್. ಸೊ ಈ ಎಲ್ಡ್ಸ್ ಡಿಯರ್ ಎಲ್ಲಿ ಸಿಗ್ತೈತಿ, ಲೋಕ್ಟಕ್ ಲೇಕ್ದಾಗ ಸಿಗ್ತೈತಿ. ಲೋಕ್ಟಕ್ ಲೇಕ್ದಾಗ ಏನು ತಿಂತಿರ್ತೈತಿ, ಎಸ್ಪೆಷಲಿ ಅಲ್ಲಿ ಫುಮ್ಡಿ ಅಂತ ಏನೋ ನೋಡಿದ್ವಿ. ವಾಟ್ ಈಸ್ ದಿಸ್ ಫುಮ್ಡಿ ಇಸ್ ಅ ಫ್ಲೋಟಿಂಗ್ ಆರ್ಗ್ಯಾನಿಕ್ ಮ್ಯಾಟರ್. ಆ ಫ್ಲೋಟಿಂಗ್ ಆರ್ಗ್ಯಾನಿಕ್ ಮ್ಯಾಟರ್ ಮ್ಯಾಗ ಹುಲ್ಲು ಬೆಳೆದಿರ್ತೈತಿ. ಸೊ ಅದರ ಸಂಬಂಧ ಇದಕ್ಕೆ ಏನಂತೇವೆ ನಾವು, ವರ್ಲ್ಡ್ಸ್ ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್. ಆ ವರ್ಲ್ಡ್ಸ್ ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ದಾಗ ಅಷ್ಟ ನಮ್ದು ಸಾಂಗಾಯ್ ಸಿಗ್ತೈತಿ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಬ್ರೌ ಆಂಟೆಲರ್ಡ್ ಡಿಯರ್. ನೆಕ್ಸ್ಟ್ ಒನ್ ಗೋಲ್ಡನ್ ಲಂಗೂರ್. ಈ ಗೋಲ್ಡನ್ ಲಂಗೂರ್ ಎಲ್ಲಿ ಸಿಗ್ತೈತಿ ಇಂಡಿಯಾದಾಗ, ಫೌಂಡ್ ಓನ್ಲಿ ಇನ್ ದ ನಾರ್ತ್ ಈಸ್ಟರ್ನ್ ರೀಜನ್. ದಟ್ ಮೀನ್ಸ್ ಇಟ್ ಈಸ್ endemic to northeastern regions of India. ಎಸ್ಪೆಷಲಿ ಯಾವ್ಯಾವ ಸ್ಟೇಟ್ದಾಗ ಸಿಗ್ತೈತಿ, ಅಸ್ಸಾಂದಾಗ ಸಿಗ್ತೈತಿ ಸ್ವಲ್ಪ ಪಾಪ್ಯುಲೇಷನ್, ಸಿಕ್ಕಿಂದಾಗ ಸಿಗ್ತೈತಿ ಸ್ವಲ್ಪ ಪಾಪ್ಯುಲೇಷನ್, ಬ್ಲ್ಯಾಕ್ ಮೌಂಟೇನ್ಸ್ ಆಫ್ ಭೂತಾನ್. ಇವು ಮೂರ ಜಾಗದಾಗ ಸಿಗ್ತೈತಿ, ಬೇರೆ ಕಡೆ ಎಲ್ಲಿ ಸಿಗಂಗಿಲ್ಲ. ಎಲ್ಲೆಲ್ಲಿ ಸಿಗ್ತೈತಿ, ಒಂದ ಅಸ್ಸಾಂದಾಗ ಸಿಗ್ತೈತಿ, ಅಸ್ಸಾಂ ಬಿಟ್ರ ಸಿಕ್ಕಿಂ ಬಿಟ್ರ ಭೂತಾನ್ದಾಗು ಎಲ್ಲ ಕಡೆ ಸಿಗಂಗಿಲ್ಲ. ಬ್ಲ್ಯಾಕ್ ಮೌಂಟೇನ್ಸ್ ಅಂತದವು, ಆ ಬ್ಲ್ಯಾಕ್ ಮೌಂಟೇನ್ಸ್ದಾಗ ಅಷ್ಟ ಸಿಗ್ತೈತಿ, ಬೇರೆ ಕಡೆಯಲ್ಲಿ ಸಿಗಂಗಿಲ್ಲ. ಇಟ್ ಈಸ್ ಓಲ್ಡ್ ವರ್ಲ್ಡ್ ಮಂಕಿ ಅಂತಂದ್ರೆ ಇದ್ರದ್ದು ಏನು ಜೆನೆಟಿಕ್ ವ್ಯಾರಿಯಬಿಲಿಟಿ ಅಷ್ಟೊಂದು ಬಂದಿಲ್ಲ. ಯಾವಾಗ ಅದು ಸ್ಟಾರ್ಟಿಂಗ್ ಏನು ಅದಂದ್ರೆ ಎವಲ್ಯೂಷನ್ ಜಾಸ್ತಿ ಆಗಿಲ್ಲ. ಸೊ ಅದೇನು ಸ್ಟಾರ್ಟಿಂಗ್ ಬಂದಿತ್ತು, ಅದರ್ ಟೈಪ್ ಆಫ್ ಸ್ಪೀಶೀಸ್ ಇನ್ನು ಇಂಟ್ಯಾಕ್ಟ್ ಅಂದ್ರೆ ಅದ್ರದ್ದು ಏನು ಜೆನೆಟಿಕ್ ಕೋಡ್ ಐತಿ, ಅದರ್ ಟೈಪ್ ಆಫ್ ಇಂಟ್ಯಾಕ್ಟ್ ಐತಿ. ಇದನ್ನ ಎಲ್ಲಿ ಕನ್ಸರ್ವೇಷನ್ ಮಾಡ್ತೀವಿ ಅಂತ ಹೇಳಿದ್ವಿ ನಾವು, ಚಕ್ರಶಿಲಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತು ಮಾನಸ್ ನ್ಯಾಷನಲ್ ಪಾರ್ಕ್ದಾಗ ಇದನ್ನೇನು ಮಾಡತ್ತೇವಿ, ಕನ್ಸರ್ವ್ ಮಾಡತ್ತೇವಿ. ಇದ್ರ ಥ್ರೆಟ್ಸ್ ಏನದಾವು, ಡಿಫಾರೆಸ್ಟೇಷನ್ ಇಂದ ಮೇಜರ್ ಥ್ರೆಟ್ ಐತಿ, ಹ್ಯೂಮನ್ ಎನ್ಕ್ರೋಚ್ಮೆಂಟ್ ಇಂದ ಮೇಜರ್ ಥ್ರೆಟ್ ಐತಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಂದ ಥ್ರೆಟ್ ಐತಿ. ಒಂದೊಂದು ಟ್ರೈಬಲ್ ಪೀಪಲ್ನ ಇದನ್ನ ತಿಂತಾರೆ. ಸೊ ಅದರ ಸಂಬಂಧ ಒಂದು ಕೈಂಡ್ ಆಫ್ ಥ್ರೆಟ್ ಐತಿ. ಸೊ ದೀಸ್ ಆರ್ ದ ಮೇಜರ್ ಥ್ರೆಟ್ಸ್ ಆಫ್ ಗೋಲ್ಡನ್ ಲಂಗೂರ್. ಎಲ್ಲಿ ಸಿಗ್ತೈತಿ, ನಾರ್ತ್ ಈಸ್ಟರ್ನ್ ಇಂಡಿಯಾದಾಗ ಅಷ್ಟ, ಬೇರೆ ಕಡೆ ಎಲ್ಲಿ ಸಿಗಂಗಿಲ್ಲ. ಅದ ವೆಸ್ಟರ್ನ್ ಘಾಟ್ಸ್ದಾಗ ಒಂದು ಯಾವುದು ಬೇರೆ ಮಂಕಿ ಸಿಗ್ತೈತಿ ಅಥವಾ ಬೇರೆ ಲಂಗೂರ್ ಸಿಗ್ತೈತಿ, ಯಾವುದೈತಿ ನೋಡ್ರಿ ಅದು ಕರೆಕ್ಟಾಗಿ. ನೆಕ್ಸ್ಟ್ ಒನ್ ಹಿಮಾಲಯನ್ ಆರ್ ವೈಟ್ ಬೆಲ್ಲಿಡ್ ಮಸ್ಕ್ ಡಿಯರ್. ಇಂಡಿಯಾದಾಗ ನಿಯರ್ಲಿ 3 to 4 ಮಸ್ಕ್ ಡಿಯರ್ ಸಿಗ್ತಾವೆ. ಮಸ್ಕ್ ಡಿಯರ್ ಅಂತಂದ್ರೆ ಇದು ಏನು ಎನಿಮಲ್ ಐತಲ್ಲ, ಈ ಎನಿಮಲ್ದಾಗ ಒಂದು ಪರ್ಟಿಕ್ಯುಲರ್ ಗ್ಲ್ಯಾಂಡ್ ಇರ್ತೈತಿ. ಆ ಗ್ಲ್ಯಾಂಡಿಗೆ ಏನಂತ ಕರೀತಾರ, ಮಸ್ಕ್ ಗ್ಲ್ಯಾಂಡ್ ಅಂತ ಕರೀತಾರೆ. ಈ ಮಸ್ಕ್ ಗ್ಲ್ಯಾಂಡ್ದಾಗ ಏನಿರ್ತೈತಿ, ಸ್ವಲ್ಪ ಮೆಡಿಸಿನಲ್ ಪ್ರಾಪರ್ಟೀಸ್ ಇರ್ತಾವೆ. ಈ ಮೆಡಿಸಿನಲ್ ಪ್ರಾಪರ್ಟಿ ಇತ್ತಂದ್ರೆ ಮನುಷ್ಯರು ಸುಮ್ಮನೆ ಬಿಡಂಗಿಲ್ಲ. ಸೊ ಏನು ಮಾಡ್ತಾರೆ, ಟ್ರೆಡಿಷನಲ್ ಮೆಡಿಸಿನ್ ಸಂಬಂಧ ಅದನ್ನ ಏನು ಮಾಡ್ತಾರೆ, ಹಂಟ್ ಮಾಡಕ್ಕೆ ಚಾಲೂ ಮಾಡ್ತಾರೆ. ಇಂಡಿಯಾದಾಗ ಯಾವ್ಯಾವ ಟೈಪ್ ಆಫ್ ಮಸ್ಕ್ ಡಿಯರ್ ಸಿಗ್ತಾವ ಅಂತಂದ್ರೆ, ಹಿಮಾಲಯನ್ ಮಸ್ಕ್ ಡಿಯರ್ ಅಥವಾ ಹಿಮಾಲಯನ್ ಮಸ್ಕ್ ಡಿಯರ್, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವೈಟ್ ಬೆಲ್ಲಿಡ್ ಮಸ್ಕ್ ಡಿಯರ್. ಇನ್ನೊಂದು ಬರ್ತೈತಿ ಬ್ಲ್ಯಾಕ್ ಮಸ್ಕ್ ಡಿಯರ್ ಅಂತ ಬರ್ತೈತಿ. ಓಕೆ, ಸೊ ಇವೇನದಾವು ಬೇರೆ ಟೈಪ್ ಆಫ್ ಮಸ್ಕ್ ಡಿಯರ್ ಪ್ರಜಾತಿ ಸಿಗ್ತಾವೆ ಇಂಡಿಯಾದಾಗ. ಇವೆಲ್ಲನೂ ಏನದಾವು, ಎಲ್ಲ ಮಸ್ಕ್ ಡಿಯರ್ಸ್ ಆರ್
ಎಂಡೇಂಜರ್ಡ್. ಇನ್ನೊಂದು ಬೇಕಾದ್ರೆ ಕಾಶ್ಮೀರಿ ಮಸ್ಕ್ ಡಿಯರ್ನೂ ಸಿಗ್ತದೆ. ಕಾಶ್ಮೀರಿ ಫೌಂಡ್ ಇನ್ ಕಾಶ್ಮೀರ್ ರೀಜನ್ ಓನ್ಲಿ, ಕಾಶ್ಮೀರ್ ರೀಜನ್ ಓನ್ಲಿ. ಸೊ ಅದಕ್ಕೆ ಕಾಶ್ಮೀರಿ ಮಸ್ಕ್ ಡಿಯರ್ ಅಂತೇವಿ. ಸೊ ಇವೆಲ್ಲ ಮಸ್ಕ್ ಡಿಯರ್ನ ಏನು ಮಾಡತ್ತಾರ, ಇದ್ರೊಳಗಿಂದ ಮಸ್ಕ್ ಏನು ಮಾಡತ್ತಾರ, ಎಕ್ಸ್ಟ್ರಾಕ್ಟ್ ಮಾಡ್ಕೊಳತ್ತಾರ. ಆಮೇಲೆ ಏನು ಮಾಡತ್ತಾರ, ಆ ಪರ್ಟಿಕ್ಯುಲರ್ ಎನಿಮಲ್ನ ಕಿಲ್ ಮಾಡತ್ತಾರ. ಸೊ ಯಾವಾಗ ಈ ಟೈಪ್ ಆಫ್ ಇನ್ಸಿಡೆನ್ಸಸ್ ಆಗ್ತಾವು, ಅದ್ರ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಮ್ಯಾಗ ಏನಾಗೈತಿ, ಪ್ರೆಷರ್ ಬೀಳ್ತೈತಿ, ಪಾಪ್ಯುಲೇಷನ್ ಆಟೋಮೆಟಿಕಲಿ ರೆಡ್ಯೂಸ್ ಹಾಕೋಂತ ಹೋಗ್ತೈತಿ. ಇದನ್ನ ಎಲ್ಲಿ ಕನ್ಸರ್ವೇಷನ್ ಮಾಡ್ಯಾರತ್ತಂದ್ರೆ ಎಸ್ಪೆಷಲಿ ಈ ಎಲ್ಲನೂ ಅಲ್ಲ, ಒಂದು ಸ್ಪೆಸಿಫಿಕಲಿ ಅಸ್ಕೋಟ್ ಮಸ್ಕ್ ಡಿಯರ್ ಸ್ಯಾಂಕ್ಚುರಿ ಅಂತ ಐತಿ. ಈ ಅಸ್ಕೋಟ್ ಮಸ್ಕ್ ಡಿಯರ್ ಸ್ಯಾಂಕ್ಚುರಿದಾಗ ಏನು ಮಾಡತ್ತೇವಿ ನಾವು, ಈ ಹಿಮಾಲಯನ್ ಮಸ್ಕ್ ಡಿಯರ್ನ ಕನ್ಸರ್ವ್ ಮಾಡತ್ತೇವಿ. ಇನ್ನೊಂದು ಬೇಕಾದ್ರೆ ಬರ್ಕೋಬೋದು, ಗಂಗೋತ್ರಿ ನ್ಯಾಷನಲ್ ಪಾರ್ಕ್ ಅಂತ ಐತಿ. ಗಂಗೋತ್ರಿ ನ್ಯಾಷನಲ್ ಪಾರ್ಕ್ದಾಗೂ ಕನ್ಸರ್ವೇಷನ್ ಮಾಡ್ತೇವಿ. ಇನ್ನೊಂದು ಐತಿ ಡಚಿಂಗ್ಯಾಮ್ ನ್ಯಾಷನಲ್ ಪಾರ್ಕ್. ಈ ಡಚಿಂಗ್ಯಾಮ್ ನ್ಯಾಷನಲ್ ಪಾರ್ಕ್ದಾಗ ಕಾಶ್ಮೀರಿ ಮಸ್ಕ್ ಡಿಯರ್ ನಾವೇನು ಮಾಡ್ತೇವಿ, ಕನ್ಸರ್ವ್ ಮಾಡ್ತೇವೆ. ಇವೆರಡತ್ರೊಳಗೆ ಏನು ಮಾಡತ್ತೇವಿ, ವೈಟ್ ಬೆಲ್ಲಿಡ್ ಮಾಡತ್ತೇವಿ. ಇದ್ರೊಳಗೆ ಕಾಶ್ಮೀರಿ ಮಸ್ಕ್ ಡಿಯರ್ನ ಡಚಿಂಗ್ಯಾಮ್ ನ್ಯಾಷನಲ್ ಪಾರ್ಕ್ದಾಗ ಕನ್ಸರ್ವ್ ಮಾಡ್ತೇವೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಡಿಯರ್ ಸ್ಪೀಷೀಸ್ ವಿಚ್ ಈಸ್ ಎಂಡೇಂಜರ್ಡ್, ದಟ್ ಈಸ್ ಹಾಗ್ ಡಿಯರ್. ಈ ಹಾಗ್ ಡಿಯರ್ ಎಲ್ಲಿ ಸಿಗ್ತೈತಿ, ತರಾಯಿ ರೀಜನ್ದಾಗ ಸಿಗ್ತೈತಿ. ತರಾಯಿ ರೀಜನ್ದಾಗ ಏನಂತ ಹೇಳಿದ್ದೆ, ನಾರ್ಮಲಿ ಹಿಮಾಲಯನ್ ಮೌಂಟೇನ್ಸ್ ಅದಾವು. ಈ ಹಿಮಾಲಯನ್ ಮೌಂಟೇನ್ಸ್ ಮೇಲೆ ಏನಿರ್ತೈತಿ, ಐಸ್ ಕವರ್ ಇರ್ತೈತಿ. ಈ ಐಸ್ ಯಾವಾಗ ಮೆಲ್ಟ್ ಡೌನ್ ಆಗ್ತೈತಿ, ಹೈ ವೆಲಾಸಿಟಿಲಿ ಅಥವಾ ಹೈ ಸ್ಪೀಡ್ಲಿ ವಾಟರ್ ಏನಾಗ್ತೈತಿ, ಪರ್ಕುಲೇಟ್ ಹಾಕುವಂತ ಬರ್ತೈತಿ. ಯಾವಾಗ ಬರ್ತೈತಿ, ಈ ರೀಜನ್ದಾಗ ಸ್ವಲ್ಪ ಸಾಯಿಲ್ ಪಾರ್ಟಿಕಲ್ಸ್ ಏನು ಮಾಡ್ತೈತಿ, ತೆಳಗೆ ತೊಗೊಂಬರ್ತೈತಿ. ಆಮೇಲೆ ಈ ಪರ್ಟಿಕ್ಯುಲರ್ ರೀಜನ್ದಾಗ ಡಿಪಾಸಿಟ್ ಮಾಡ್ತದೆ. ಈ ರೀಜನ್ ಏನಾಕೈತಿ, ಕಂಪೇರಿಟಿವ್ಲಿ ಮಾರ್ಸಿ ಆಕೈತಿ. ಮಾರ್ಸಿ ರೀಜನ್ದಾಗ ಜನರಲಿ, ನಾಟ್ ಆಲ್ವೇಸ್, ಜನರಲಿ ಟ್ರೀಸ್ ಬೆಳೆಯಂಗಿಲ್ಲ. ಸೊ ಇಲ್ಲಿ ಏನು ಬೆಳಿತಾವು, ಗ್ರಾಸಸ್ ಬೆಳಿತಾವು. ಈ ಗ್ರಾಸಸ್ ಮ್ಯಾಗೆ ಒಂದು ಪರ್ಟಿಕ್ಯುಲರ್ ಡಿಯರ್ ಸ್ಪೀಶಿ ತಿನ್ನಾಕ್ ಬರ್ತೈತಿ. ಅದು ದಟ್ ಈಸ್ ಕಾಲ್ಡ್ ಆಸ್ ಹಾಗ್ ಡಿಯರ್. ಮಾರ್ಸಿ ಏರಿಯಾ ಅಂತಂದ್ರೆ ಕಾಲ್ಗಳು ಸಿಕ್ಕೋತಿರ್ತಾವೆ. ಸೊ ಸಿಕ್ಕೊಂಡ್ ಮ್ಯಾಗತ್ ಏನಾಕೈತಿ, ಜಿಗಿಬೇಕಾಗ್ತದೆ. ಓಕೆ, ಜಿಕ್ಕೊಂತ ಹೋಗ್ತಿರ್ತಾವು. ಸೊ ಅಂದ್ರೆ ಏನ ಹಾಗ್ ಮಾಡ್ತಿರ್ತಾವೆ. ಸೊ ಅದರ ಸಂಬಂಧ ಇದಕ್ಕೆ ಏನಂತ ಕರಿತೇವೆ ನಾವು, ಹಾಗ್ ಡಿಯರ್ ಅಂತ ಕರಿತೇವೆ. ಎಲ್ಲೆಲ್ಲಿ ತರಾಯಿ ರೀಜನ್ ಐತಿ, ಆ ತರಾಯಿ ಗ್ರಾಸ್ ಲ್ಯಾಂಡ್ದಾಗ ಅಷ್ಟೇ ನಮ್ಗೆ ಏನು ಸಿಗ್ತೈತಿ, ಈ ಹಾಗ್ ಡಿಯರ್ ಸಿಗ್ತೈತಿ. ಬೇರೆ ಕಡೆಯಲ್ಲಿ ಸಿಗಂಗಿಲ್ಲ. ಸೊ ಇದನ್ನೇನು ಮಾಡತ್ತೇವೆ ನಾವು, ಹಂಟಿಂಗ್ ಮಾಡತ್ತೇವಿ. ಹ್ಯಾಬಿಟೇಟ್ ಲಾಸ್ ಆಗತೈತಿ. ಹ್ಯಾಬಿಟೇಟ್ ಫ್ರಾಗ್ಮೆಂಟೇಷನ್ ಅಂದ್ರೆ ಮೇನ್ಲಿ ಕ್ಲೈಮೇಟ್ ಚೇಂಜ್ ಅಸೋಸಿಯೇಟೆಡ್ ಫ್ಯಾಕ್ಟರ್ಸ್ ಏನದಾವು ಎಲ್ಲಾನು ಏನು ಮಾಡತೈತಿ, ಪ್ರಾಬ್ಲಮ್ ಕೊಡಾತೈತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಪೀಶಿ ವಿಚ್ ಈಸ್ ಎಂಡೇಂಜರ್ಡ್, ದಟ್ ಈಸ್ ಲಾಯನ್-ಟೇಲ್ಡ್ ಮ್ಯಾಕ್ಯಾಕ್. ಸೊ ಲಾಯನ್-ಟೇಲ್ಡ್ ಮ್ಯಾಕ್ಯಾಕ್ ಹೆಸರು ಏನೈತಿ, ಇನ್ನೊಂದ ವ್ಯಾಂಡರೂ ಅಂತ ಹೇಳಿದ್ವಿ. ಪ್ರೀವಿಯಸ್ಲಿ ವ್ಯಾಂಡರೂ ಅಂತ ಹೇಳಿದ್ವಿ. ಸೊ ದಿಸ್ ಈಸ್ found in Western Ghats. So it is endemic to Western Ghats. Remember, it is endemic to Western Ghats only. That means other than Western Ghats, it is not found anywhere else in the world. So it is endemic to Western Ghats. It avoids presence of human presence, and they do not live, feed or travel through the plantations. So plantation agriculture ಮಾಡತ್ತೇವಿ. ಎಸ್ಪೆಷಲಿ ಚಿಕ್ಕಮಂಗ್ಳೂರ್ ಕಡೆ ಅದೇನು ಕುದುರೆಮುಖ ನ್ಯಾಷನಲ್ ಪಾರ್ಕ್ ಐತಿ. ಆ ಕುದುರೆಮುಖ ನ್ಯಾಷನಲ್ ಪಾರ್ಕ್ದಾಗ ನಮ್ಗೆ ಲಾಯನ್-ಟೇಲ್ಡ್ ಮ್ಯಾಕ್ಯಾಕ್ ಸಿಗ್ತೈತಿ. ಆ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಬಿಟ್ರೆ ನಮ್ದು ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ ಅಂತ ಐತಿ. ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್. ಈ ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್ದಾಗೂ ಸಿಗ್ತೈತಿ. ಎಸ್ಪೆಷಲಿ ಹೈಯರ್ ಅಲ್ಟಿಟ್ಯೂಡ್ಸ್ದಾಗ ಯಾವ ನ್ಯಾಷನಲ್ ಪಾರ್ಕ್ಸ್ ಅದಾವು ಅಥವಾ ವೈಲ್ಡ್ ಲೈಫ್ ಸೆಂಚುರೀಸ್ ಅದಾವು, ಆ ಸೆಂಚುರೀಸ್ದಾಗೆಲ್ಲ ನಮ್ಗೆ ಲಾಯನ್-ಟೇಲ್ಡ್ ಮ್ಯಾಕ್ಯಾಕ್ ಸಿಗ್ತೈತಿ. So next one, evergreen forest in the Western Ghats threats habitat fragmentation due to agriculture, tea, coffee plantations and construction of water reservoirs, especially dams construction ಇಂದನೂ ಆಗತೈತಿ. ಆಮೇಲೆ ಮೇಜರ್ಲಿ ಒಂದೊಂದು ರೀಜನ್ದಾಗ ಇದನ್ನು ಹಂಟ್ ಮಾಡೋ ಚಾನ್ಸಸ್ ಇರ್ತೈತಿ. ದ್ಯಾಟ್ ಮೀನ್ಸ್ ಇದು ನೋಡೋಕೆ ಸ್ವಲ್ಪ ಬ್ಯೂಟಿಫುಲ್ ಅಥವಾ ಐ ಕ್ಯಾಚಿಂಗ್ ಐತಲ್ಲ. ಸೊ ಅದ್ರ ಸಂಬಂಧ ಒಬ್ಬೊಬ್ರು ಏನು ಮಾಡ್ತಾರೆ, ಇದನ್ನ ಸ್ಮಗ್ಲಿಂಗ್ ಮಾಡೋ ಚಾನ್ಸಸ್ ಇರ್ತೈತಿ. ಸೊ ಅದ್ರ ಸಂಬಂಧ ಇದ್ರ ಪಾಪ್ಯುಲೇಷನ್ ಏನಾಗತೈತಿ, ಸ್ಟ್ರಿಂಕ್ ಆಗತೈತಿ. ಪ್ರೀವಿಯಸ್ಲಿ ಕ್ವಶನ್ ಕೇಳಾರ ರಿಲೇಟೆಡ್ ಟು ದಿಸ್ ಲಾಯನ್-ಟೇಲ್ಡ್ ಮ್ಯಾಕ್ಯಾಕ್. ಓಕೆ, ಫೌಂಡ್ ಇನ್ ಇಟ್ಸ್ ನ್ಯಾಚುರಲ್ ಹ್ಯಾಬಿಟ್ಯಾಟ್. ಸೊ ಎಲ್ಲೆಲ್ಲಿ ಇಂಡಿಯಾದಾಗ ನ್ಯಾಚುರಲ್ ಹ್ಯಾಬಿಟ್ಯಾಟ್ದಾಗ ಎಲ್ಲೆಲ್ಲಿ ಸಿಗ್ಬೋದು ಅಂತ ಕೇಳ್ಯಾರ. ತಮಿಳ್ನಾಡು ಐತಿ, ಕೇರಳ ಐತಿ, ಕರ್ನಾಟಕ ಐತಿ, ಆಂಧ್ರ ಪ್ರದೇಶದಾಗ ಐತಿ. ಸೊ ನಾ ಏನಂತ ಹೇಳಿದೆ, ಇಟ್ ಈಸ್ ಎಂಡಮಿಕ್ ಟು ದ ವೆಸ್ಟರ್ನ್ ಘಾಟ್ಸ್. ವೆಸ್ಟರ್ನ್ ಘಾಟ್ಸ್ ಎಲ್ಲೆಲ್ಲಿ ಸ್ಪ್ರೆಡ್ ಆಗೈತಿ, ನಮ್ದು ತಮಿಳ್ನಾಡುದಾಗ ಐತಿ, ಕೇರಳದಾಗ ಐತಿ, ಕರ್ನಾಟಕದಾಗ ಐತಿ. ಆಂಧ್ರ ಪ್ರದೇಶದಾಗ ವೆಸ್ಟರ್ನ್ ಘಾಟ್ಸ್ ಇಲ್ಲ, ಈಸ್ಟರ್ನ್ ಘಾಟ್ಸ್ ಐತಿ. ದಟ್ ಮೀನ್ಸ್ ಇಟ್ ಈಸ್ ನಾಟ್ ಆಟೋಮೆಟಿಕಲಿ ಇಟ್ ಈಸ್ ನಾಟ್ ಫೌಂಡ್ ಇನ್ ದ ಆಂಧ್ರ ಪ್ರದೇಶ್. 4 ಎಲಿಮಿನೇಟ್ ಮಾಡಿದ್ರೆ ಏನಾಗ್ತೈತಿ, ಇವೆರಡು ಎಲಿಮಿನೇಟ್ ಮಾಡ್ದಂಗೆ ಅಂತ ಆಗ್ತೈತಿ. ನೆಕ್ಸ್ಟ್ ಒನ್ ತಮಿಳ್ನಾಡುದಾಗ ಐತಿ, ಕೇರಳದಾಗ ಐತಿ, ಕರ್ನಾಟಕದಾಗ ಐತಿ. ಸೊ ಆಸ್ ಐ ಸೈಡ್, ಕರ್ನಾಟಕದಾಗ ಕುದುರೆಮುಖ ನ್ಯಾಷನಲ್ ಪಾರ್ಕ್ದಾಗ ಐತಿ ಅಂತ ಹೇಳಿದೆ. ದಟ್ ಮೀನ್ಸ್
ಇದು ತಪ್ಪಾಗ್ತೈತಿ. ಸೊ ರೈಟ್ ಆನ್ಸರ್ ವಿಲ್ ಬಿ 1, 2 and 3 ಓನ್ಲಿ. ಒಂದೊಂದು ಸತಿ ಏನಾಗ್ತೈತಿ, ಈ ಇಕೋ ರೀಜನ್ ಏನು ಕಲ್ತಿದ್ವಲ್ಲ, even though it is very boring, I understand that it is not at all that ಭಾಳ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಐತಿ ಅಂತೇನಿಲ್ಲ, ವೆರಿ ಮಚ್ ಬೋರಿಂಗ್ ಸಬ್ಜೆಕ್ಟ್ ಐತಿ, ಎಸ್ಪೆಷಲಿ ಇಕೋ ರೀಜನ್ ಪಾರ್ಟ್. ಬಟ್ ಆ ಇಕೋ ರೀಜನ್ ನೀವು ಇಫ್ ಇನ್ ಕೇಸ್ ಕರೆಕ್ಟಾಗಿ ನೀವು ಥರೋಲಿ ಓದಿದ್ರೆ ಏನಾಗ್ತೈತಿ, ಈ ಟೈಪ್ ಆಫ್ ಕ್ವಶನ್ಸ್ ಎಕ್ಸಾಮಿನೇಷನ್ದಾಗ ಬಂದಾಗ ಅವಾಗ ಕರೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಆಗ್ತಾವೆ. Coming to next, endangered species. Already we have discussed about Nilgiri Thar. Nilgiri Thar again endemic to, it is endemic to Western Ghats. It is a state animal. State animal of which state? Tamil Nadu. So it is endangered species. It is mostly found in a particular type of grassland that is called as shola grasslands. So ಇಲ್ಲೇನು ಹೈಯರ್ ಅಲ್ಟಿಟ್ಯೂಡ್ ಮೌಂಟೇನ್ ಏರಿಯಾದಾಗ ಅಥವಾ 1000 ಮೀಟರ್ ಎಲಿವೇಶನ್ ಕಿಂತ ಮೇಲ್ಗಡೆ ಏನು ನಮ್ಮ ಗ್ರಾಸ್ಲ್ಯಾಂಡ್ ಸಿಗ್ತೈತಿ, ಅದಕ್ಕೆ ನಾವೇನಂತೇವಿ ಮೌಂಟೇನ್ ಗ್ರಾಸ್ಲ್ಯಾಂಡ್ಸ್ ಅಂತೇವಿ, ಮೌಂಟೇನ್ ಗ್ರಾಸ್ಲ್ಯಾಂಡ್ ಅಂತೇವಿ ಅಥವಾ ಶೋಲಾ ಗ್ರಾಸಸ್ ಅಂತೇವಿ. ಶೋಲಾ ಗ್ರಾಸ್ಲ್ಯಾಂಡ್ದಾಗ ಆ ಪರ್ಟಿಕ್ಯುಲರ್ ಶೋಲಾ ಗ್ರಾಸ್ಲ್ಯಾಂಡ್ ಅನ್ನು ತಿನ್ನಕ್ಕೆ ಯಾವ ಒಂದು ಪರ್ಟಿಕ್ಯುಲರ್ ಸ್ಪೀಸಿ ಬರ್ತೈತಿ, ದಟ್ ಈಸ್ ಕಾಲ್ಡ್ ಆಸ್ ನೀಲಗಿರಿ Thar. So it is the largest of the 3 Thar species inhabit to the mountain grasslands of the Western Ghats. Western Ghats ಬಿಟ್ಟು ಬೇರೆ ಕಡೆಯಲ್ಲಿ ಸಿಗಂಗಿಲ್ಲ. ಮೇಜರ್ ಥ್ರೆಟ್ಸ್ ಏನದಾವು, ಹ್ಯಾಬಿಟೇಟ್ ಲಾಸ್, ಓವರ್ ಗ್ರೇಸಿಂಗ್, ಇಲ್ಲಿಗಲ್ ಹಂಟಿಂಗ್ ಆಫ್ this particular animal. Important conservation point of Nilgiri Thar includes ಎರವಿಕುಲಂ ನ್ಯಾಷನಲ್ ಪಾರ್ಕ್ ಅಂತ ಐತಿ. ಈ ಎರವಿಕುಲಂ ನ್ಯಾಷನಲ್ ಪಾರ್ಕ್ದಾಗ ನಾವೇನು ಮಾಡತ್ತೀವಿ, ನೀಲಗಿರಿ ಥಾರ್ನ ಕನ್ಸರ್ವೇಷನ್ ಮಾಡತ್ತೇವಿ. ದೋಸ್ ಥಿಂಗ್ಸ್ ಹ್ಯಾವ್ಸ್ ಟು ಬಿ ರಿಮೆಂಬರ್ಡ್. ನೆಕ್ಸ್ಟ್, ಇಂಡಿಯಾದಾಗ ಒಂದೊಂದು ಸತಿ ಕ್ಯಾಮಲ್ಸ್ ಬಗ್ಗೆ ಕ್ವಶನ್ ಬರೋದು ಚಾನ್ಸಸ್ ಇರ್ತೈತಿ. ಖರಾಯಿ ಕ್ಯಾಮಲ್ಸ್ ಬಗ್ಗೆ ಕ್ವಶನ್ ಒಂದ್ಸತಿ 2015ದಾಗ ಏನೋ ಕೇಳಿದ್ರು. ಇಂಡಿಯಾದಾಗ ಯಾವ ಕ್ಯಾಮಲ್ ಸಿಗ್ತೈತಿ ಅಂತ ಕೇಳಿದಾಗ, ಇಟ್ ಇಸ್ ದ ನೇಮ್ ಆಫ್ ದ ಕ್ಯಾಮಲ್ ವಿಚ್ ಇಸ್ ಫೌಂಡ್ ಇನ್ ಇಂಡಿಯಾ ಇಸ್ ಕಾಲ್ಡ್ ಆಸ್ ಖರಾಯಿ ಕ್ಯಾಮಲ್ಸ್. ಇನ್ನೊಂದು ಟೈಪ್ ಆಫ್ ಕ್ಯಾಮಲ್ ಬರ್ತೈತಿ, ಬ್ಯಾಕ್ಟ್ರಿಯನ್ ಕ್ಯಾಮಲ್ ಅಂತ ಬರ್ತೈತಿ. ಈ ಬ್ಯಾಕ್ಟ್ರಿಯನ್ ಕ್ಯಾಮಲ್ಸ್ ಏನಿರ್ತಾವಲ್ಲ, ನಾರ್ಮಲಿ ಡಬಲ್ ಹಂಪ್ ಇರ್ತಾವೆ, ಸಿಂಗಲ್ ಹಂಪ್ ಇರಂಗಲ್ಲ, ಡಬಲ್ ಹಂಪ್ ಇರ್ತಾವೆ. ಈ ಡಬಲ್ ಹಂಪ್ಡ್ ಕ್ಯಾಮಲ್ಸಿಗೆ ನಾವೇನಂತೇವಿ, ಬ್ಯಾಕ್ಟ್ರಿಯನ್ ಕ್ಯಾಮಲ್ಸ್ ಅಂತೇವಿ. ಸಿಂಗಲ್ ಹಂಪ್ ಕ್ಯಾಮಲ್ ಏನು ಇಂಡಿಯಾದಾಗ ಸಿಗ್ತೈತೆ, ಎಸ್ಪೆಷಲಿ ಇಂಡಿಯಾದಾಗ ಸಿಗ್ತೈತಿ, ಅದಕ್ಕೆ ನಾವೇನಂತ ಕರಿತೀವಿ, ಖರಾಯಿ ಕ್ಯಾಮಲ್ಸ್ ಅಂತ ಕರಿತೇವೆ. ಎರಡು ಖರಾಯಿ ಕ್ಯಾಮಲ್ಸು ಇಂಡಿಯಾದಾಗ ಸಿಗ್ತೈತಿ. ಇದೇನು ಡಬಲ್ ಹಂಪ್ಡ್ ಕ್ಯಾಮಲ್ ಐತಲ್ಲ, ಡಬಲ್ ಹಂಪ್ಡ್ ಕ್ಯಾಮಲು ಇಂಡಿಯಾದಾಗ ಸಿಗ್ತಾವು. ಬಟ್ ಮೇಜರ್ಲಿ ಇವೇನು ಡಬಲ್ ಹಂಪ್ಡ್ ಕ್ಯಾಮಲ್ಸ್ ಅದಾವಲ್ಲ, ನಮ್ದು ಇದೇನು ಮಂಗೋಲಿಯಾ ರೀಜನ್ ಐತಿ, ಆಮೇಲೆ ನಮ್ದು ಏನು ಅರೇಬಿಯನ್ ಪೆನಿನ್ಸುಲಾ ಇದಲ್ಲ, ಆ ಅರೇಬಿಯನ್ ಪೆನಿನ್ಸುಲಾದಾಗ ಡಬಲ್ ಹಂಪ್ಡ್ ಕ್ಯಾಮಲ್ಸಿಗೂ ಜಾಸ್ತಿ ಐತಿ. ಇಂಡಿಯಾದಾಗ ಎಲ್ಲಿ ಸಿಗ್ತಾವಂದ್ರೆ ಲದಾಖ್ ರೀಜನ್ದಾಗ ಡಬಲ್ ಹಂಪ್ಡ್ ಕ್ಯಾಮಲ್ಸಿಗೂ ಚಾನ್ಸಸ್ ಅದಾವು. ಇದು ನಮ್ಮ ಖರಾಯಿ ಕ್ಯಾಮಲ್ಸ್ ಅಂದ್ರೆ ಏನ, ನಾವು ಸಣ್ಣಾಗಿದ್ದಾಗ ಎಲ್ಲರಿಗೂ ನೆನಪಿರ್ಬೋದು, ಒಂಟಿ ಮ್ಯಾಗ ಕುಂದ್ಕೊಂಡು ಹೋಗಿರ್ತೀವಿ. ಓಕೆ, ಅಂದ್ರೆ ಏನ, ಇಟ್ ಕ್ಯಾನ್ ಬಿ ಡೊಮೆಸ್ಟಿಕೇಟೆಡ್. ದಿಸ್ ಖರಾಯಿ ಕ್ಯಾಮಲ್ಸ್ ಕ್ಯಾನ್ ಬಿ ಡೊಮೆಸ್ಟಿಕೇಟೆಡ್ ಅಂತಂದ್ರೆ ನಾವು ನಮ್ಮ ಪರ್ಪಸ್ಗೆ ಯೂಸ್ ಮಾಡ್ಕೋಬಹುದು. ಸೊ ಸಿನ್ಸ್ 2015 ಖರಾಯಿ ಕ್ಯಾಮಲ್ಸ್ ಆರ್ ಗೆಟಿಂಗ್ ಪ್ರೊಟೆಕ್ಷನ್ ಸಿಮಿಲರ್ ಟು ದ ಎಂಡೇಂಜರ್ಡ್ ಸ್ಪೀಷಸ್. ಡ್ಯೂರಿಂಗ್ ಮಾನ್ಸೂನ್ಸ್ ದೇ ಸ್ವಿಮ್ ಟು ದ ಮ್ಯಾಂಗ್ರೂವ್ ಐಲ್ಯಾಂಡ್ಸ್ ಆಫ್ ಇನ್ ದ ಹುಡ್ಸ್. ಸೊ ಅಂದ್ರೆ ಏನ, ಇವು ಏನು ತಿಂತಿರ್ತಾವ ಅಂತಂದ್ರೆ, ಇವ ಮ್ಯಾಂಗ್ರೂವ್ ಏನದಾವಲ್ಲ, ಸೊ ಮ್ಯಾಂಗ್ರೂವ್ಸ್ ತಿಂತಿರ್ತಾವು. ಆಮೇಲೆ ದೇ ಕ್ಯಾನ್ ಸ್ವಿಮ್. ಸೊ ಮ್ಯಾಂಗ್ರೂವ್ಸ್ ಮಟ್ಟ ಹೋಗ್ಬೇಕಂದ್ರೆ ಸ್ವಿಮ್ ಮಾಡ್ಕೊಂತ ಹೋಗ್ಬೇಕಲ್ಲ. ಸೊ ಇವೇನು ಮಾಡ್ತಾವು, ದೇ ಆರ್ ಆಲ್ಸೋ ಗುಡ್ ಸ್ವಿಮ್ಮರ್ಸ್. ಫಾರ್ 8 months in a year the Kharai camels are completely dependent on the mangrove islands. So 8 months ಇದೇನು ರಾಜಸ್ಥಾನ್ ರೀಜನ್ದಾಗ ಇಫ್ ಇನ್ ಕೇಸ್ ಏನರೆ ಟೋಟಲ್ ಡ್ರಾಟ್ ಟೈಪ್ ಕಂಡೀಷನ್ ಬತ್ತಂತಂದ್ರೆ ಎತ್ರ ಮ್ಯಾಗ ಡಿಪೆಂಡೆಂಟ್ ಆಕೈತಿ, ಎವರ್ ಗ್ರೀನ್ ಫಾರೆಸ್ಟ್ ಆಫ್ ಮ್ಯಾಂಗ್ರೂವ್ ಫಾರೆಸ್ಟ್ ಏನೈತಿ, ಸೊ ಆ ಪರ್ಟಿಕ್ಯುಲರ್ ಫಾರೆಸ್ಟ್ ಮ್ಯಾಗ ಡಿಪೆಂಡೆಂಟ್ ಇರ್ತಾವು. ದ ಮೇನ್ ಸೋರ್ಸ್ ಆಫ್ ಲೈವ್ಲಿಹುಡ್ ಫಾರ್ ದ ಜಟ್ ಆ್ಯಂಡ್ ರಾಬ್ರಿ ಕಮ್ಯುನಿಟೀಸ್. ಸೊ ಕಚ್ ರೀಜನ್ದಾಗ ಸಿಗ್ತಾವು. ಸೊ ಆ ರೀಜನ್ದಾಗ ಭಾಳ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾವು. ಸೊ ಈ ಪರ್ಟಿಕ್ಯುಲರ್ ಸ್ಪೀಷಸ್ ಒಂದೊಂದ್ಸತಿ ಎಕ್ಸಾಮ್ದಾಗ ಕೇಳ್ತಾರೆ. Okay, just like this. What is unique about Kharai camels? A breed found in India 2016 da keliದ್ರು. Sorry. So it is capable of swimming up to 3 kilometers in the sea water. We don't know 3 kilometer ಹೋಗ್ತಾವು, 4 kilometer ಹೋಗ್ತಾವು, ನಾವಂತೂ ಹೋಗಿ ನೋಡಿಲ್ಲ. It survives by grazing on the mangroves. ಆಗಲ್ ನೋಡಿದ್ವಿ. For 8 months ಅವು ಏನು ಮಾಡ್ತಾವು, ದೇ ಆರ್ ಡಿಪೆಂಡೆಂಟ್ ಆನ್ ದ ಮ್ಯಾಂಗ್ರೂವ್ಸ್. ಇಟ್ ಲೀವ್ಸ್ ಇನ್ ದ ವೈಲ್ಡ್ ಆ್ಯಂಡ್ ಕೆನಾಟ್ ಬಿ ಡೊಮೆಸ್ಟಿಕೇಟೆಡ್. ನಿಮ್ಗೆ ಇವು 3 ಪಾಯಿಂಟ್ದಾಗ ಯಾವ ಗೊತ್ತಿಲ್ಲ ಅಂತಂದ್ರೆ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ನೀವು ಈ ಪರ್ಟಿಕ್ಯುಲರ್ ಕ್ವಶನ್ ನೀವು ಸಾಲ್ವ್ ಮಾಡ್ಬೋದಿತ್ತು. ಲೀವ್ ಅಬೌಟ್ ಫಸ್ಟ್ ಸ್ಟೇಟ್ಮೆಂಟ್, ಸೆಕೆಂಡ್ ಸ್ಟೇಟ್ಮೆಂಟ್, ಇಟ್ ಲೀವ್ಸ್ ಇನ್ ದ ವೈಲ್ಡ್ ಆ್ಯಂಡ್ ಕೆನಾಟ್ ಬಿ ಡೊಮೆಸ್ಟಿಕೇಟೆಡ್. ಬಟ್ ನಾ ಸಣ್ಣಾಗಿದ್ದಾಗ ಏನು ಅಂತ ಹೇಳಿದೆ, ವಿ ಹ್ಯಾವ್ ಸ್ಯಾಟ್ ಆನ್ ದೀಸ್ ಪರ್ಟಿಕ್ಯುಲರ್ ಕ್ಯಾಮಲ್ಸ್. ಅಂದ್ರೆ ಏನ, ದೇ ಕ್ಯಾನ್ ಬಿ ಡೊಮೆಸ್ಟಿಕೇಟೆಡ್. ದಟ್ ಮೀನ್ಸ್ ಥರ್ಡ್ ಸ್ಟೇಟ್ಮೆಂಟ್ ಏನೈತಿ, ರಾಂಗ್ ಐತಿ. ಇಫ್ ಇನ್ ಕೇಸ್ ಈ ಪರ್ಟಿಕ್ಯುಲರ್
ಕ್ವಶನ್ದಾಗ ಅಥವಾ ಇದೇನು ಆಪ್ಷನ್ಸ್ ಅದಾವು ಥರ್ಡ್ ಸ್ಟೇಟ್ಮೆಂಟ್ ಯಾವ್ಯಾವ ಅದಾವು ಎಲ್ಲ ತಪ್ಪೈತಿ ಅಂತಂದ್ರೆ ಇದು ತಪ್ಪೈತಿ ಇದು ತಪ್ಪೈತಿ ಇದು ತಪ್ಪೈತಿ ಬೈ ಎಲಿಮಿನೇಷನ್ ಟೆಕ್ನಿಕ್ ನಾವೇನು ಮಾಡ್ಬೋದು ಎ ಈಸ್ ಅ ರೈಟ್ ಸ್ಟೇಟ್ಮೆಂಟ್ ದಟ್ ಈಸ್ 1 and 2 are correct. It is capable of swimming up to 3 kilometers. Yes. It can survive on the mangroves. Yes, both are the right statement. Next one. Next important species of India and most important one, different types of dolphins which are found in India, especially river water dolphins. First one, Gangetic river dolphin aiti. Gangetic river dolphin namden aiti India's aquatic animal, national aquatic animal of India. ಅಂದ್ರೆ ಏನ ಇಂಡಿಯಾ ನಾರ್ಮಲಿ ಜಸ್ಟ್ ಲೈಕ್ ನ್ಯಾಷನಲ್ ಎನಿಮಲ್ ಆಫ್ ಇಂಡಿಯಾ ಅಂತ ಕೇಳಿದಾಗ ಟೈಗರ್ ಅಂತೀವಿ, ಅದರ್ ಟೈಪ್ ನ್ಯಾಷನಲ್ ಆಕ್ವಾಟಿಕ್ ಅನಿಮಲ್ ಅಂತ ಕೇಳಿದಾಗ ಯಾವ್ದೈತಿ ನಮ್ದು ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್ ಐತಿ. ಈ ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್ ಏನೈತಿ ಎಂಡೇಂಜರ್ಡ್ ಕ್ಯಾಟಗರಿದಾಗ ಐತಿ. ರಿಮೆಂಬರ್ ಪಾಪ್ಯುಲೇಷನ್ ಈಸ್ ಎಂಡೇಂಜರ್ಡ್. ನೆಕ್ಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟ್ ಅಬೌಟ್ ದಿಸ್ ಅಂದ್ರೆ ಏನ ಇದ್ರೊಳಗೆ ಇವು ಎಲ್ಲಿ ಸಿಗ್ತೈತಿ ಗಂಗಾ ರಿವರ್ದಾಗ ಸಿಗ್ತೈತಿ ಮತ್ತು ಬ್ರಹ್ಮಪುತ್ರ ರಿವರ್ದಾಗ ಸಿಗ್ತೈತಿ. ಎರಡು ರಿವರ್ದಾಗ ಸಿಗ್ತೈತಿ. ರಿಮೆಂಬರ್ ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್ಸ್ ಆರ್ ನಾಟ್ ಓನ್ಲಿ ಫೌಂಡ್ ಇನ್ ದ ಗಂಗಾ ರಿವರ್, ದೇ ಆರ್ ಆಲ್ಸೋ ಫೌಂಡ್ ಇನ್ ದ ಗ್ಯಾಂಜೆಸ್ ರಿವರ್ ಆಲ್ಸೋ, ಸಾರಿ ಬ್ರಹ್ಮಪುತ್ರ ರಿವರ್ ಆಲ್ಸೋ. ದೇ ಪ್ರಿಫರ್ ಡೀಪ್ ವಾಟರ್ ಆ್ಯಂಡ್ ಅರೌಂಡ್ ದ ಕಾನ್ಫ್ಲುಯೆನ್ಸ್ ಆಫ್ ದ ರಿವರ್ಸ್. ಸೊ ಎಲ್ಲೆಲ್ಲಿ ರಿವರ್ ಮೀಟ್ ಆಗ್ತಿರ್ತಾವಲ್ಲ ಆ ರೀಜನ್ದಾಗ ಜಾಸ್ತಿ ಸಿಗೋ ಚಾನ್ಸಸ್ ಐತಿ. ಆಮೇಲೆ ಏನದಾವು ಇವೇನು ಇಂಡಿಕೇಟ್ ಮಾಡ್ತೈತೆ ಅಂದ್ರೆ ಇಟ್ ಇಂಡಿಕೇಟ್ಸ್ ದ ರಿವರ್ ಹೆಲ್ತ್ ಚಲೋ ಐತು ಅಂದ್ರೆ ರಿವರ್ದ ಪೊಲ್ಯೂಷನ್ ಐತು ಪೊಲ್ಯೂಷನ್ ಇಲ್ಲೋ ಆ ಟೈಪ್ ಆಫ್ ಇಂಡಿಕೇಶನ್ ಬೇಕಂತಂದ್ರೆ ಆ ಪರ್ಟಿಕ್ಯುಲರ್ ಏರಿಯಾದಾಗ ಇಫ್ ಇನ್ ಕೇಸ್ ರಿವರ್ ಇಂಡಿಯನ್ ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್ ಸಿಕ್ತಂತಂದ್ರೆ ಆ ಪಾಪ್ಯುಲೇಷನ್ ಅದ್ರದ್ದು ಏನೈತಿ ಆ ರಿವರ್ ಹೆಲ್ತ್ ಏನೈತಿ ಚಲೋ ಇದ್ದಂಗೆ ಅರ್ಥ. ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್ ಈಸ್ ಇಂಡಿಯಾಸ್ ನ್ಯಾಷನಲ್ ಆಕ್ವಾಟಿಕ್ ಅನಿಮಲ್. ಆಸ್ ಅ ಸೈಡ್ ಇಟ್ ಈಸ್ ಎಂಡೇಂಜರ್ಡ್. ಅಪೆಂಡಿಕ್ಸ್ 1 ಶೆಡ್ಯೂಲ್ 1. ಸೊ ಎಲ್ಲಿ ಸಿಗ್ತಾವ ಎಲ್ಲಿ ಯಾವ ಪರ್ಟಿಕ್ಯುಲರ್ ಏರಿಯಾದ ಕನ್ಸರ್ವೇಷನ್ ಮಾಡ್ಯಾವ ಅಂತ ಹೇಳಿದ್ವಿ ನಾವು. ವಿಕ್ರಮ್ ಶಿಲಾ ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್ ಸ್ಯಾಂಕ್ಚುರಿ ಅಂತ ಐತಿ. ಎಲ್ಲೈತಿ ಬಿಹಾರದಾಗ ಐತಿ. ನೆಕ್ಸ್ಟ್ ಒನ್ ನಮ್ಮ ಚಂಬಲ್ ಸ್ಯಾಂಕ್ಚುರಿ, ನ್ಯಾಷನಲ್ ಚಂಬಲ್ ಸ್ಯಾಂಕ್ಚುರಿ. ಈ ಚಂಬಲ್ ಸ್ಯಾಂಕ್ಚುರಿದಾಗ ನಾವೇನು ಮಾಡೇವಿ ಈ ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್ಗೆ ಕನ್ಸರ್ವೇಷನ್ ಕೊಟ್ಟೇವಿ. ಇನ್ನೊಂದು ಸ್ವಲ್ಪ ಫ್ಯಾಕ್ಟ್ಸ್ ನೋಡ್ಬೇಕಂತಂದ್ರೆ ಇದಕ್ಕೆ ಇನ್ನೊಂದು ಹೆಸರು ಐತಿ ದಟ್ ಈಸ್ ಕಾಲ್ಡ್ ಆಸ್ ಸೂಸು. ಒಂದೊಂದು ಸತಿ ಅದನ್ನು ಕೇಳೋ ಚಾನ್ಸಸ್ ಇರ್ತೈತಿ. ಸೊ ವಿ ಹ್ಯಾವ್ ಟು ರಿಮೆಂಬರ್ ದ್ಯಾಟ್ ಆಲ್ಸೋ. So it is endangered species. Next one, Indus river dolphin. Indus river dolphin ಎಲ್ಲೈತಿ Indus and its tributaries. Indus and its tributaries. ಈ ಪರ್ಟಿಕ್ಯುಲರ್ ಏರಿಯಾ ಬಿಟ್ಟು ಬೇರೆ ಕಡೆ ಎಲ್ಲಿ ಸಿಗಂಗಿಲ್ಲ. ಮತ್ತೇನೈತಿ ಈ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ದ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಲೈಸ್ ಇನ್ ದ ಪಾಕಿಸ್ತಾನ್. ಮೆಜಾರಿಟಿ ಎಲ್ಲಿ ಸಿಗ್ತೈತಿ ಪಾಕಿಸ್ತಾನ್ ಸಿಗ್ತೈತಿ. ಇಂಡಿಯಾದಾಗ ಎಲ್ಲಿ ಸಿಗ್ತೈತಿ ಅಂತಂದ್ರೆ ಈ ಪರ್ಟಿಕ್ಯುಲರ್ ಪಾಪ್ಯುಲೇಷನ್ ಪಂಜಾಬ್ದಾಗ ಸಿಗ್ತೈತಿ. ಪಂಜಾಬ್ ಬಿಟ್ಟು ಬೇರೆ ಕಡೆಯಲ್ಲಿ ಸಿಗಂಗಿಲ್ಲ. ಅದರ ಸಂಬಂಧ ಇದೇನೈತಿ ಪಂಜಾಬದ ಸ್ಟೇಟ್ ಎನಿಮಲ್ ಐತಿ. ಸೊ ಅದು ಕೇಳೋ ಚಾನ್ಸಸ್ ಇರ್ತೈತಿ ವಿಚ್ ಇಸ್ ದ ಸ್ಟೇಟ್ ಎನಿಮಲ್ ಆಫ್ ಪಂಜಾಬ್. ಇಂಡಸ್ ರಿವರ್ ಡಾಲ್ಫಿನ್ ಈಸ್ ಕಾಲ್ಡ್ ಆಸ್ ಈಸ್ ಸ್ಟೇಟ್ ಎನಿಮಲ್ ಆಫ್ ಪಂಜಾಬ್. ಇದಕ್ಕೆ ಇನ್ನೊಂದು ಹೆಸರು ಐತಿ ದಟ್ ಈಸ್ ಕಾಲ್ಡ್ ಆಸ್ ಭೂಲನ್. ಇದಕ್ಕೆ ಇನ್ನೊಂದು ಹೆಸರು ಐತಿ ಭೂಲನ್ ಅಂತೂ ಕರೀತಾರೋ ಲೋಕಲ್ ಲ್ಯಾಂಗ್ವೇಜಸ್ದಾಗ. ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಅಗೇನ್ ಇಟ್ ಕಮ್ಸ್ ಇನ್ ದ ಎಂಡೇಂಜರ್ಡ್ ಕ್ಯಾಟಗರೀಸ್. ಈ ಪರ್ಟಿಕ್ಯುಲರ್ ಆರ್ಗನಿಸಮ್ಸ್ ಇವೆರಡು ಇಂಡಸ್ ರಿವರ್ ಡಾಲ್ಫಿನ್ ಮತ್ತು ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್ದಾಗ ಒನ್ ಕಾಮನ್ ಫ್ಯಾಕ್ಟರ್ ಐತಿ. ಏನು ಕಾಮನ್ ಫ್ಯಾಕ್ಟರ್ ಐತಿ ಅಂದ್ರೆ ಎರಡು ಫ್ರೆಶ್ ವಾಟರ್ದಾಗ ಅಷ್ಟೇ ಸಿಗ್ತಾವು. ಸೆಕೆಂಡ್ ಒನ್ ಎರಡು ಬ್ಲೈಂಡ್ ಅದಾವ. ಸೊ ಬ್ಲೈಂಡ್ ಇದ್ರೆ ಹೆಂಗೆ ನೋಡ್ತಾವ ಅಂತ ಹೇಳಿದೀವಿ ನಾವು. ಬ್ಲೈಂಡ್ ಇತ್ತಂದ್ರೆ ದೇ ಯೂಸ್ ಇಕೋಲೊಕೇಶನ್. ಇಕೋಲೊಕೇಶನ್ ಅಂತಂದ್ರೆ ಏನ ಒಂದು ಪರ್ಟಿಕ್ಯುಲರ್ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್ನ ಕಳಿಸ್ತಾವು. ಈ ಸೌಂಡ್ ವೇವ್ಸ್ ರಿಫ್ಲೆಕ್ಟ್ ಆಗಿ ಏನು ವಾಪಸ್ ಬರ್ತೈತಿ ಅದ್ರ ಪ್ರಕಾರ ಅದ್ರ ತಲೆ ಒಳಗೆ ಏನು ಮಾಡ್ಕೋತೈತಿ ಒಂದು ಇಮೇಜ್ ಫಾರ್ಮೇಷನ್ ಮಾಡ್ತೈತಿ. ಆ ಪರ್ಟಿಕ್ಯುಲರ್ ಥಿಂಗ್ ನಾವೇನಂತೀವಿ ಇಕೋಲೊಕೇಶನ್ ಅಂತೇವಿ. ಮೇಜರ್ ಥ್ರೆಟ್ಸ್ ಅದಾವಪ್ಪ ಅಂತಂದ್ರೆ ಎಸ್ಪೆಷಲಿ ಆಕ್ವಾಟಿಕ್ ಎನಿಮಲ್ಸ್. ಯಾವ ಬೇಕಾದ ಆಕ್ವಾಟಿಕ್ ಎನಿಮಲ್ ಇರಲಿ, ಆಕ್ವಾಟಿಕ್ ಎನಿಮಲ್ಸ್ಗೆ ಒಂದು ಮೇಜರ್ ಥ್ರೆಟ್ ಯಾವ್ದಿರ್ತೈತೆ ಅಂದ್ರೆ ಪೊಲ್ಯೂಷನ್. ಏನು ರಿವರ್ ವಾಟರ್ ಪೊಲ್ಯೂಷನ್ ಆಗತ್ತಲ್ಲ ಆ ರಿವರ್ ವಾಟರ್ ಪೊಲ್ಯೂಷನ್ ಏನಿರ್ತೈತಿ ಮೇಜರ್ ಥ್ರೆಟ್ ಇರ್ತೈತಿ. ಅದು ಬಿಟ್ರೆ ನಮ್ದು ಏನು ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡ್ತೇವಲ್ಲ ಡ್ಯಾಮ್ ಕನ್ಸ್ಟ್ರಕ್ಷನ್ ಏನಾಗ್ತೈತಿ ಮೇಜರ್ ಥ್ರೆಟ್ ಆಕೈತಿ. ಈ ಡ್ಯಾಮ್ ಕನ್ಸ್ಟ್ರಕ್ಷನಿಂದ ಹ್ಯಾಬಿಟ್ಯಾಟ್ ಫ್ರಾಗ್ಮೆಂಟೇಷನ್ ಆಕೈತಿ.
ಫ್ರಾಗ್ಮೆಂಟೇಷನ್ ಅಂದರೆ ಇಫ್ ಇನ್ ಕೇಸ್ ಈ ಡ್ಯಾಮ್ ಐತಂತಂದ್ರೆ ಇಲ್ಲಿ ಆಕ್ವಾಟಿಕ್ ಅನಿಮಲ್ಸ್ ಈ ಸೈಡ್ ಉಳಿತಾವು, ಇಲ್ಲಿ ಆಕ್ವಾಟಿಕ್ ಅನಿಮಲ್ಸ್ ಈ ಸೈಡ್ ಉಳಿತಾವು. ಇದ್ರೊಳಗೆ ಏನಾಕೈತಿ ಫ್ಯಾಮಿಲಿದಾಗ ಬ್ರೀಡಿಂಗ್ ಆಗ್ತೈತಿ. ಯಾವಾಗ ಫ್ಯಾಮಿಲಿದಾಗ ಬ್ರೀಡಿಂಗ್ ಆಗ್ತೈತಿ ಅವಾಗ ಏನಾಕೈತಿ ಜೆನೆಟಿಕ್ ವೇರಿಯಬಿಲಿಟಿ ಬರಂಗಿಲ್ಲ, ಆರ್ಗನಿಸಮ್ಸ್ ಎಕ್ಸ್ಟಿಂಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಈ ಪೊಲ್ಯೂಷನ್ ಅಂತ ಬಂದಾಗ ಎಸ್ಪೆಷಲಿ ಇಂಡಸ್ಟ್ರಿಯಲ್ ವಾಟರ್ ಆಮೇಲೆ ಅನ್ಟ್ರೀಟೆಡ್ ಸೀವೇಜ್ ಅಂಡ್ ವಾಟರ್ದಾಗ ಬಿಡ್ತೇವಿ, ಅವೆಲ್ಲನೂ ಏನಾಗ್ತೈತಿ ಮೇಜರ್ ಪಾಪ್ಯುಲೇಷನ್ ಥ್ರೆಟ್ ಆಗ್ತೈತಿ. ದೋಸ್ ಆರ್ ದ ಥಿಂಗ್ಸ್ ಅಸೋಸಿಯೇಟೆಡ್ ಟು ಎನಿ aquatic organisms in India. Next important species or dolphin species which is found in India is Irrawaddy dolphins. Irrawaddy dolphins, they are found in the coastal areas in South and Southeast Asia and 3 rivers, Irrawaddy, Mahakan and Mekong. ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇರಾವಡಿ ರಿವರ್ ಡಾಲ್ಫಿನ್ ಏನೈತಿ ಒಂದ ರಿವರ್ಸ್ದಾಗ ಐತಿ, ಇನ್ನೊಂದು ಏನೈತಿ ಮರೈನ್ ವಾಟರ್ಸ್ದಾಗ ಐತಿ. ರಿವರ್ ವಾಟರ್ ಅಂದ್ರೆ ಏನಿರ್ತೈತಿ ಫ್ರೆಶ್ ವಾಟರ್. ಸೊ ದೇ ಆರ್ ಫೌಂಡ್ ಇನ್ ದ fresh waters also, they are found in the marine waters also, that is salt content is more than 35 parts per 1000. that is important part of Irrawaddy dolphin. ಇಂಡಿಯಾದಾಗ ಎಲ್ಲೈತಿ, ಇಂಡಿಯಾದಾಗ ಚಿಲಿಕಾ ಲೇಕ್ ಅಂತ ಐತಿ, ಚಿಲಿಕಾ ಲೇಕ್. ಆ ಚಿಲಿಕಾ ಲೇಕ್ದಾಗಿ ನಾವೇನು ಮಾಡತ್ತೇವೆ ಇತರ ಪಾಪ್ಯುಲೇಷನ್ನ ಕನ್ಸರ್ವ್ ಮಾಡತ್ತೇವೆ. ಸೊ ದೀಸ್ ಆರ್ ಫೌಂಡ್ ಇನ್ ಚಿಲಿಕಾ ಲೇಕ್. ವೇರ್ ಆಸ್ ಚಂಬಲ್ ಸ್ಯಾಂಕ್ಚುರಿದಾಗ ಯಾವ ಸಿಗ್ತಾವು ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್ ಸಿಗ್ತಾವ. ಅದ ಇಫ್ ಇನ್ ಕೇಸ್ ಇಂಡಸ್ ಅಂಡ್ ಇಟ್ಸ್ ಟ್ರಿಬ್ಯೂಟರಿದಾಗ ಯಾವ್ದು ಸಿಗ್ತೈತಿ ಇಂಡಸ್ ರಿವರ್ ಡಾಲ್ಫಿನ್ ಸಿಗ್ತೈತಿ. ಚಿಲಿಕಾ ಲೇಕ, ಇರಾವಡಿ, ಚಂಬಲ್ ರಿವರ್, Gangetic river dolphins, Indus and its tributaries, Indus river dolphin or Bhulan. ಇದು ಇತರ ಕ್ಯಾಟಗರಿನೂ ಏನೈತಿ ಎಂಡೇಂಜರ್ಡ್ ಕ್ಯಾಟಗರಿ ಐತಿ. ಪಾಪ್ಯುಲೇಷನ್ ಕಂಪೇರಿಟಿವ್ಲಿ ಸ್ಟಾಬಿಲೈಸ್ ಆಗಿ ಚಾಲೂ ಮಾಡತೈತಿ. ಡಾಲ್ಫಿನ್ ಡಿಸ್ಟ್ರಿಬ್ಯೂಷನ್ ಇನ್ ಚಿಲಿಕಾ ಲೇಕ್ ಇಸ್ ಕನ್ಸಿಡರ್ಡ್ ಟು ಬಿ ದ ಹೈಯೆಸ್ಟ್ ಸಿಂಗಲ್ ಲಗೂನ್ ಪಾಪ್ಯುಲೇಷನ್. ಹೈಯೆಸ್ಟ್ ಪಾಪ್ಯುಲೇಷನ್ ಎಲ್ಲಿ ಸಿಗತೈತಿ ನಮ್ಗೆ ಚಿಲಿಕಾ ಲೇಕ್ದಾಗ ಸಿಗತೈತಿ. ಸೊ ದೀಸ್ ಆರ್ ಸಮ್ ಆಫ್ ದ ಥಿಂಗ್ಸ್ ವಿಚ್ ಆರ್ ಇಂಪಾರ್ಟೆಂಟ್. Coming to questions, other than poaching, what are the possible reasons for the decline in the population of Ganges river dolphin or Gangetic river dolphin? So construction of dams and barriers in the rivers, is it a threat? Yes. Increase in the population of crocodiles in the rivers, is it a threat or it is not a threat? We don't know yet. Getting trapped in the fishing nets accidentally, is it a threat? Yes, accidentally sigbodu, muddamna hakobodu. Use of synthetic fertilizers and other agriculture chemicals in crop fields in the vicinity of the rivers. So according to this, which one is correct statement? This is right. Yes, this is right. Increase in the population of in the rivers, we don't know. 3, getting trapped in the fishing net accidentally, use of synthetic fertilizers and other chemicals. Yes. So ಇದರಿಂದ ಥ್ರೆಟ್ ಐತಿ, ಇದರಿಂದ ಥ್ರೆಟ್ ಐತಿ, ಇದರಿಂದ ಥ್ರೆಟ್ ಐತಿ. ವೆರಾಸ್ ಸೆಕೆಂಡ್ ಏನೈತಿ ನ್ಯಾಚುರಲ್ ಪ್ರೊಸೆಸ್ ಐತಿ. ನ್ಯಾಚುರಲ್ ಪ್ರೊಸೆಸ್ನಿಂದ ಯೂಶುವಲಿ ಥ್ರೆಟ್ ಇರಂಗಿಲ್ಲ, ಪಾಪ್ಯುಲೇಷನ್ ಥ್ರೆಟ್ ಇರಂಗಿಲ್ಲ. ಅದರಿಂದ ಜಾಸ್ತಿನೂ ಆಗ್ಬೋದು, ಕಮ್ಮಿ ಆಗ್ಬೋದು. ನಾರ್ಮಲ್ ಕಂಡೀಷನ್ ಐತೆ ನಾರ್ಮಲ್ ಇರ್ತೈತಿ. ಸೊ ವಿ ಕೆನಾಟ್ ಕನ್ಸಿಡರ್ಸ್ ಇನ್ಕ್ರೀಸ್ ಇನ್ ದ ಪಾಪ್ಯುಲೇಷನ್ ಆಫ್ ಕ್ರೊಕೊಡೈಲ್ಸ್ ಇನ್ ದ ರಿವರ್ ಆಸ್ ಅ ಮೇಜರ್ ಥ್ರೆಟ್ ಟು ದ ಪಾಪ್ಯುಲೇಷನ್ ಆಫ್ Gangetic river dolphin. According to this, the correct answer will be 1, 3 and 4. Next, ಇನ್ನೊಂದು ಕ್ವಶನ್ ಕೇಳಬೇಕಂದ್ರೆ ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ಅ ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಆಫ್ ಇಂಡಿಯಾ ಅಂತ ಕೇಳ್ಯಾರ. ಸಿಂಪಲ್ ಕ್ವಶನ್, Gangetic dolphin sanctuary. Next, recently which was in the news and it is also an endangered species. This is loris, especially this is slender loris. There are 2 major loris species which are found in India. One is slender loris, and another name is Bengal slow loris. So these are the 2 loris species which are found in India, of which we are talking about slender lorises. ಈ ಸ್ಲೆಂಡರ್ ಲಾರಿಸಸ್ ಅಂದ್ರೆ ಏನ, ದೊಡ್ಡ ಮಕ ಸಣ್ಣದಿರ್ತೈತಿ, ಕಣ್ಣು ಏನಿರ್ತಾವ ದೊಡ್ಡ ಇರ್ತಾವ. ಸಿಮಿಲರ್ ಟು ದ ಬೆಂಗಾಲ್ ಲಾರಿಸ್ ಆಲ್ಸೋ. ಶೇಪ್ ಏನಿರ್ತೈತಿ, ಶೇಪ್ ಬೇರೆ ಇರ್ತೈತಿ, ಬಾಡಿ ಟೆಕ್ಸ್ಚರ್ ಬೇರೆ ಇರ್ತೈತಿ, ಅಷ್ಟೇ ಡಿಫ್ರೆನ್ಸ್ ಇರ್ತೈತಿ. ಬಟ್ ಇವೇನು ಕಣ್ಣು ಇರ್ತಾವಲ್ಲ ಬಟನ್ ಟೈಪ್ ಕಣ್ಣು ಇರ್ತಾವು. ನಾರ್ಮಲಿ ಹ್ಯಾಲೋವಿನ್ ಟೈಪ್ ಆಫ್ ಕಣ್ಣು ಇರ್ತಾವಲ್ಲ ಆ ಟೈಪ್ ಆಫ್ ಕಣ್ಣು ಇರ್ತಾವು. ಸೊ ಬೋತ್ ಆರ್ ದ ಥಿಂಗ್. ಸೊ ಇವೇನದಾವು ದೀಸ್ ಆರ್ ನಾಕ್ಚುರ್ನಲ್ ಇನ್ ನೇಚರ್. ನಾಕ್ಚುರ್ನಲ್ ಅಂದ್ರೆ ಏನ, ನೈಟ್ ಟೈಮ್ದಾಗ ಅಷ್ಟೇ ಹೊರಗೆ ಬೀಳ್ತಾವು, ಡೇ ಟೈಮ್ದಾಗ ಹೊರಗೆ ಬೀಳಂಗಿಲ್ಲ. ಸೊ ದ್ಯಾಟ್ ಈಸ್ ಅಬೌಟ್ ದಿಸ್ ಸ್ಲೆಂಡರ್ ಲಾರಿಸ್. ಈ ಸ್ಲೆಂಡರ್ ಲಾರಿಸ್ ಬಗ್ಗೆ ಎದಕ್ಕೆ ನ್ಯೂಸ್ ಆಗಿ ಬಂದೈತಿ ಅಂತಂದ್ರೆ,
ಫಸ್ಟ್ ಇಂಡಿಯಾದಾಗ ಫಸ್ಟ್ ಸ್ಲೆಂಡರ್ ಲಾರಿಸ್ ಸ್ಯಾಂಕ್ಚುರಿ ಮಾಡ್ಯಾರ. ಈ ಸ್ಲೆಂಡರ್ ಲಾರಿಸ್ ಸ್ಯಾಂಕ್ಚುರಿ ಯಾವ ಪರ್ಟಿಕ್ಯುಲರ್ ಇದ್ರೊಳಗೆ ಮಾಡ್ಯಾರ, ದಿಂಡಿಗುಲ್ ಡಿಸ್ಟ್ರಿಕ್ಟ್ದಾಗ ಮಾಡ್ಯಾರ. ಸೊ ಎದಕ್ಕೆ ಮಾಡ್ಯಾರ ಅಂತಂದರೆ ಈ ಪರ್ಟಿಕ್ಯುಲರ್ ರೀಜನ್ದಾಗ ಪಾಪ್ಯುಲೇಷನ್ ಡಿಕ್ರೀಸ್ ಆಗತ್ತಿತ್ತು. ಸೊ ಇಲ್ಲಿ ಕನ್ಸರ್ವ್ ಮಾಡೋಕೆ, ಈ ಪಾಪ್ಯುಲೇಷನ್ನ ಕನ್ಸರ್ವ್ ಮಾಡೋಕೆ ಸ್ಯಾಂಕ್ಚುರಿ ಮಾಡಿಟ್ಟಾರ. ಸೊ ಅದ್ರ ಹೆಸರು ಏನೈತಿ, ಯಾವ ಪರ್ಟಿಕ್ಯುಲರ್ ಸ್ಟೇಟ್ದಾಗ ಐತಿ ಅದನ್ನೆಲ್ಲ ಕರೆಕ್ಟಾಗಿ ಒಂದ್ಸತಿ ನೋಡ್ಕೊ. ಸೊ ದಿಸ್ ಈಸ್ ಅಬೌಟ್ ಲಾರಿಸ್. ಸೊ ಇದು ಏನೈತಿ ಎಂಡೇಂಜರ್ಡ್ ಕ್ಯಾಟಗರಿದಾಗ ಬರ್ತದೆ. ದಿಸ್ ಈಸ್ ಆಲ್ಸೋ ಕಮಿಂಗ್ ಇನ್ ದ ಎಂಡೇಂಜರ್ಡ್ ಕ್ಯಾಟಗರಿ. ಥ್ಯಾಂಕ್ ಯು ಫಾರ್ ನೌ. ವಿ ಶಾಲ್ ಬಿ ಸೀಯಿಂಗ್ ಇನ್ ದ ನೆಕ್ಸ್ಟ್ ಕ್ಲಾಸ್.